ಒಡೆಯ, ಯಜಮಾನ, ತಾರಕ್, ದಿ ಬಾಸ್ ಈ ಥರ ಶೀರ್ಷಿಕೆಗಳನ್ನು ಸಿನಿಮಾದ ಹೆಸರುಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡೋದಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಯಜಮಾನನ ರೀತಿ ಇರಬೇಕು, ಒಡೆಯನ ರೀತಿ ಇರಬೇಕು. ಹಾಗೆ ಸಿನಿಮಾದಲ್ಲೊಂದು ಶೈಲಿ, ನಿಜ ಜೀವನದಲ್ಲಿ ಒಂದು ರೀತಿಯ ಜೀವನ ಶೈಲಿ ಆದರೆ ಪರಿಣಾಮ ಹೀಗೆ ಆಗುತ್ತೆ. ನಾವು 4 ಜನಕ್ಕೆ ಒಂದೊಳ್ಳೆ ಬುದ್ಧಿ ಮಾತು ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಹಂಗಿರಬೇಕು. ಒಂದು ಸಣ್ಣ ಕಥೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಮಗು ಇಬ್ಬರು ಬರ್ತಾರಂತೆ. ಆ ತಾಯಿಯ ಗೋಳಿಷ್ಟೇ, ತನ್ನ ಮಗು ಸಿಕ್ಕಾಪಟ್ಟೆ ಬೆಲ್ಲ ತಿನ್ನುತ್ತೆ, ಬೆಲ್ಲ ತಿನ್ನೋದನ್ನು ಕಮ್ಮಿ ಮಾಡಬೇಕು. ಹಾಗಾಗಿ ಪರಮಹಂಸರ ಹತ್ರ ಹೋಗ್ಬಿಟ್ಟು, ಗುರುಗಳೇ ನನ್ನ ಮಗು ಅತಿಯಾಗಿ ಬೆಲ್ಲ ತಿಂತಾ ಇದೆ, ಬೆಲ್ಲ ತಿನ್ನೋದನ್ನು ಕಡಿಮೆ ಮಾಡಬೇಕು, ಏನಾದರೂ ಸಲಹೆ ಕೊಡಿ. ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, 15 ದಿವಸ ಬಿಟ್ಕೊಂಡು ಬಾರಮ್ಮ ಅಂತ ಹೇಳಿ. ರೈಟ್, 15 ದಿವಸ ಆಯಿತು. ಬಂದ ಮೇಲೆ ಪರಮಹಂಸರು ತಮಗೆ ತಿಳಿದ ವಿವೇಚನೆಯಲ್ಲಿ ಏನೋ ಒಂದು ಬಂತು, ಅದನ್ನು ಆ ಮಗುವಿಗೆ ಹೇಳಿ ಕಳಿಸಿದರು. ಹೊರಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ತಾಯಿ ಪುನಃ ಬರ್ತಾರಂತೆ ಪರಮಹಂಸರ ಹತ್ರ, ಗುರುಗಳೇ ಈ ವಿಚಾರನ ನೀವು 15 ದಿವಸದ ಮುಂಚೆನೇ ಹೇಳ್ಬೋದಿತ್ತಲ್ಲ ಅಂತ. ಅದಕ್ಕೆ ಪರಮಹಂಸರು ಹೇಳಿದ್ರಂತೆ, ನಾನು ಕಣಮ್ಮ ಅತಿಯಾಗಿ ಬೆಲ್ಲ ತಿಂತಿದ್ದೆ, 15 ದಿವಸದಲ್ಲಿ ಬೆಲ್ಲ ತಿನ್ನೋದನ್ನು ಬಿಡೋದಕ್ಕೆ ನನಗೆ ಸಾಧ್ಯ ಆಯಿತು. ಹಾಗಾಗಿ ಮೊದಲು ನಾನು ಬೆಲ್ಲ ತಿನ್ನೋದನ್ನು ಬಿಟ್ಟೆ, ನಂತರ ಅವನಿಗೆ ನಾನು ಬುದ್ಧಿ ಹೇಳಿದೆ ಅಂತ. ಮೊದಲು ನಾವು ಸಚ್ಚಾರಿತ್ರವನ್ನು ಹೊಂದಿದ್ರೆ, ಸದ್ಗುಣಗಳನ್ನು ಹೊಂದಿದ್ರೆ ಇತರರಿಗೆ ಬುದ್ಧಿ ಹೇಳ್ಬೋದು. ಸಿನಿಮಾದಲ್ಲಿ ಇರೋದೇ ಬೇರೆ, ನಿಜ ಜೀವನದಲ್ಲಿ ಇರೋದೇ ಬೇರೆ. ಅಂದರೆ ಇಂಥ ಕುಕೃತ್ಯಗಳು ನಡೀತಾ ಇರತ್ತೆ. ಬಹಳ ವಿಪರ್ಯಾಸ ದುರಂತ ಏನು ಗೊತ್ತಾ, ಇಂಥ ವ್ಯಕ್ತಿತ್ವವನ್ನು ಆರಾಧಿಸುವ ಅಭಿಮಾನಿ ವರ್ಗ ಇದೆಯಲ್ಲ, ಬಹಳ ನೋವಾಗುತ್ತೆ. ಹಾಗಾಗಿ ಸದ್ಯ ದರ್ಶನ್ ಮೇಲಿರುವಂಥ ಗಂಭೀರ ಆರೋಪ, ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳುವಂತಹ ದರ್ಶನ್ ಮಾಡಿರುವಂಥ ಆ ಕೃತ್ಯದ ಬಗ್ಗೆ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಾಶ್ರೀ. ರೀಲಲ್ಲಿ ಹೀರೋ ಅಂದರೆ ಸಿನಿಮಾದಲ್ಲಿ ಹೀರೋ, ರಿಯಲ್ ಲೈಫಲ್ಲಿ ಕಷ್ಟ. ಇದನ್ನು ದರ್ಶನ್ ಬೆಳೆದು ಬಂದ ಹಾದಿಯನ್ನು ಈ ಕ್ಷಣಕ್ಕೂ ನೆನಪಿಸ್ಕೊಂಡ್ರೆ ದರ್ಶನ್ ಕೈಯಿಂದ ಇಂಥ ಕೃತ್ಯ ಆಗಿದೆ ಅಥವಾ ದರ್ಶನ್ನ ಸಹಚರರು ಈ ಥರದ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಸಾಮಾನ್ಯ ಹುಡುಗ, ಅಫ್ಕೋರ್ಸ್ ಅವರ ತಂದೆ ಅಂದಾಗ ಸಿನಿಮಾ ಬ್ಯಾಕ್ಗ್ರೌಂಡ್ ಇತ್ತು, ಬಟ್ ತಾನು ಸ್ವತಃ ದರ್ಶನ್ ಈ ಸಿನಿಮಾ ರಂಗದಲ್ಲಿ ಒಂದು ಛಾಪನ್ನು ಮೂಡಿಸೋದಕ್ಕೆ ಅವಿರತ ಶ್ರಮವನ್ನು ಹಾಕಿದ್ದಾರೆ. ಆದರೆ ಹಂತ ಹಂತದ ಬೆಳವಣಿಗೆಯಲ್ಲಿ ನಡೆದು ಬಂದ ಹಾದಿಯನ್ನು ಆಗಾಗ ರಿಕಾಲ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಇಂಥ ಕೃತ್ಯಗಳು ನಡೀತಾವೆ. ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವಿರಬೇಕು. ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ತನಿಖೆ ನಡಿಬೇಕು. ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನೋ ಒಂದು ಪೋಸ್ಟು, ಭಗವಂತ ಮಾತಾಡೋದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಪ್ರಾಣಿಗಳು ಕೊಟ್ಟಿಲ್ಲ, ಮಾತಾಡಿ ಬಗೆಹರಿಸ್ಕೋಬಾರ್ದಂಥ ಅಂಥ ವಿಷಯಕ್ಕೆ ಕೊಲೆಯ ಮೂಲಕ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಕೊಲೆಯಲ್ಲಿ ಅಂತ್ಯ ಕಾಣುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ರೈಟ್, ರೀಲ್ನಲ್ಲಿ ಹೀರೋ, ರಿಯಲ್ ಲೈಫಲ್ಲಿ ವಿಲನ್ ಆಗಿಬಿಟ್ರೆ ಹಾಗಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದೇ ಸದ್ಯದ ಪ್ರಶ್ನೆ. ಇಂಥವ್ರು ಹಾಗಾದರೆ ಯಾವ ವಿಚಾರದಲ್ಲಿ ಮಾದರಿ? ಯಾಕಂದರೆ ಸಿನಿಮಾ ಹೀರೋಗಳು ಅಂತ ಹೇಳಿದಾಗ ಅವನೊಂದು ಸ್ಮೋಕಲ್ಲಿ ಒಂದು ಪಫ್ ಬಿಟ್ಟರೆ ಸಾಕು ಫಾಲೋ ಮಾಡೋದಿದ್ದಾರೆ, ಒಂದು ಟೀ ಶರ್ಟ್ ಹಾಕೊಂಡ್ರೆ ಸಾಕು ಅದೇ ಟೀ ಶರ್ಟ್ ಹಾಕೊಳ್ಳೋದಿದ್ದಾರೆ, ಒಂದು ಬೈಕ್ ರೈಡಿಂಗ್ ಸ್ಟೈಲು ಪ್ರತಿಯೊಂದನ್ನು ಫಾಲೋ ಮಾಡುವಾಗ ಅಭಿಮಾನಿಗಳ ಜೀವನ ಶೈಲಿಯ ಅರಿವೇ ಇಲ್ಲದಂತಹ ಈ ನಟರುಗಳು ಯಾವ ರೀತಿಯ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೆಸ್ಟ್ ಕೂಡ ಸಿದ್ಧವಾಗಿದ್ದಾರೆ. ರೈಟ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಆಗಿರುವಂಥ ರಾಘವೇಂದ್ರ ರಾಜು ಅವರು. ನಮಸ್ಕಾರ. ರೈಟ್, ಇದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ KNC ಸುರೇಶ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ಪತ್ರಕರ್ತ ಹಾಗೂ ನಿರ್ದೇಶಕ ಆಗಿರುವಂತಹ ಸಂದೇಶ್ ಶೆಟ್ಟಿ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಸಂದೇಶ್ ಅವರೇ. ನಮಸ್ತೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸಂದೇಶ್. ಸುರೇಶ್ ಅವರೇ, ತಿಳಿಸಬೇಕು ಈ ಕೃತ್ಯವನ್ನ, ಈ ಒಂದು ಘಟನೆ ನಿಮಗೆ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು? ನಮ್ಮಲ್ಲಿ ಏನಂತ ಈ ವಿಷಯ ಕೇಳಿದ ತಕ್ಷಣ ದಿಗ್ಭ್ರಮೆ. ಏಕೆಂದರೆ ನಮ್ಮ ನಾಡಿನ, ನಮ್ಮ ಜನತೆಗೆ ಒಬ್ಬರು ಮಾದರಿ ಆಗಬೇಕಾಗಿರೋಂಥ ಒಬ್ಬ ನಟ ಈ ಥರ ಆಗ್ತಾ ನಮಗೆ ಒಂಥರ ಇರ್ಸು ಮುರ್ಸು, ಆಗಿದೆಯೋ ಇಲ್ವೋ ಆಗಿದೆಯೋ ಇಲ್ವೋ ಆಗಿದೆಯೋ ಇಲ್ವೋ ಅಂತ ಅಷ್ಟು ಒಪ್ಕೊಂತಿಲ್ಲ, ನಿಜವಾಗ್ಲೂ ಒಪ್ಕೊಳ್ತಿಲ್ಲ. ಯಾಕೆಂದ್ರೆ ನಿಜವಾಗ್ಲೂ ಒಪ್ಕೊಳ್ತಾ ಇಲ್ಲ. ಆಮೇಲೆ ಬರ್ತಾ ಇದ್ದಂಗೆ ಅರೆಸ್ಟ್ ಆದಾಗ ನಮಗೆ ಮೈಸೂರಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಪೊಲೀಸ್ನವ್ರು ಅಂದಾಗ ನಮಗೆ ಇರ್ಬೋದೇನೋ ಅಂತ. ಆಮೇಲೆ FIR ಆದಮೇಲೆ ಇರ್ಬೋದೇನೋ ಅಂತ ಬಂತವ. ನಮಗೆ ತುಂಬ ದುಃಖ ಆಯ್ತು ಮೇಡಮ್. ಅದರಲ್ಲೂ ಪಾಪ ಆ ಬಡ ಹುಡುಗ ಅವನು, ಅಟ್ಲೀಸ್ಟು ಇವರು ಒಂದು ಸೆಲೆಬ್ರಿಟಿ, ಒಬ್ಬರು ಮಾದರಿ ಆಗಬೇಕಾದವ್ರದ್ದು
ಕರೆಸಿ ಒಂದು ಬುದ್ಧಿವಾದ ಹೇಳಿ ಕಂಪ್ಲೇಂಟ್ ಏನೋ ಒಂದು ಕಾನೂನು ಪ್ರಕಾರ ಮಾಡಿದರೆ ಇವ್ರಿಗೂ ಒಂದು ಹೆಸರಿರೋದು, ನಮ್ಮ ನಾಡಿನ ಜನತೆ ಅಭಿಮಾನಿಗಳಿಗೂ ಒಳ್ಳೆ ಹೆಸರಿರೋದು. ಈ ಥರ ಆಗಿದೆ ಮೇಡಮ್. ರೈಟ್ ಸರ್, ನಿಮಗೆ ಈ ವಿಷಯ ಗೊತ್ತಾದಾಗ ಏನು ಅನ್ನಿಸ್ತು? ಒಪ್ಕೊಳಕ್ಕಾಯ್ತಾ ಆ ವಿಚಾರವನ್ನು? ಮೇಡಮ್, ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ ನನಗೆ. ಯಾಕೆಂದರೆ ನಾನು ದರ್ಶನ್ ಅವ್ರನ್ನ ಅವರು ಬೆಳೆದು ಬಂದ ರೀತಿ ಏನಿದೆ ದರ್ಶನ್ ಅವ್ರದ್ದು, ಭಾಳ ತಳಮಟ್ಟದಿಂದ ಅವರು ಹೀರೋ ಆಗಿ ಗುರುತಿಸ್ಕೊಂಡು ಅಪಾರ ಸಂಖ್ಯಾತ ಅಭಿಮಾನಿಗಳನ್ನ ಗಳಿಸೋದು ಭಾಳ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನಾನು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ. ಯಾವಾಗ ಈ ರೀತಿ ಒಂದು ಕೃತ್ಯ ನಡೆದಿದೆ, ಅದರಲ್ಲಿ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದಾಗ ನಮ್ಗೆ ನಿಜವಾಗ್ಲೂ ದಿಗ್ಭ್ರಮೆ ಆಗೋಯ್ತು. ಆಮೇಲೆ ನನ್ನ ಒಂದು ಇದು ಏನು ಅಂತಂದರೆ, ಅಭಿಪ್ರಾಯ ಏನು ಅಂತಂದರೆ, ಮೊದಲನೇದಾಗಿ ಸತ್ತಿರ್ತಕ್ಕಂಥ ವ್ಯಕ್ತಿ ಯಾರು, ಅವನು ದರ್ಶನ್ಗೆ ಅಪ್ಪಟ ಅಭಿಮಾನಿ. ಇದು ದುರ್ದೈವ, ಇದಾಗಬಾರ್ದಾಗಿತ್ತು. ಆಮೇಲೆ ದರ್ಶನ್ ರವರು ಅವನಿಗೆ ತಮ್ಮನ ಸ್ಥಾನ ಕೊಟ್ಟಿದ್ದಾರೋ ಇಲ್ವೋ, ಅವನಂತೂ ದರ್ಶನ್ ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಬಿಟ್ಟಿದ್ದ. ಆ ಅಣ್ಣನ ಏನಿದೆ, ಅವ್ರ ಫ್ಯಾಮ್ಲಿ ಏನಿದೆ, ಅದಕ್ಕೆ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೆ ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಒಂದು ರೀತಿಯಲ್ಲಿ ಅವನು ದುರ್ದೈವ, ಇದೊಂದು ಸಂಗತಿ ಆಗ್ಬಿಟ್ಟಿದೆ ಅವನಿಗೆ. ಭಾಳ ಇದು ಯಾವ ರೀತಿ ಅಂತಂದರೆ ಪಾಪ ಆಗಬಾರ್ದಾಗಿತ್ತು, ಈ ಥರ ಆಗ್ಬಿಟ್ಟಿದೆ. ರೈಟ್ ಸಂದೇಶ. ಹಿಂದೆ ನಾನೊಂದ್ಸತಿ ದರ್ಶನ್ ಅವರ ಸಂದರ್ಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೆ, ಅಭಿಮಾನಿಗಳ ಕುರಿತಂತೆ ಕೇಳಿದ್ದೆ. ಆಗ ದರ್ಶನ್ ಅವರೊಂದು ಮಾತನ್ನು ಹೇಳಿದರು, ಅಭಿಮಾನಿಗಳು ಅವ್ರು ಕೊಟ್ಟಂತಹ ಭಿಕ್ಷೆಯಲ್ಲಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ, ಅವರೇ ನನ್ನ ಪಾಲಿಗೆ ದೇವರು ಅಂತ ಹೇಳಿ. ಬಟ್ ಇಲ್ಲಿ ಅಪ್ಪಟ ಅಭಿಮಾನಿ ಈ ರೀತಿ ಸಾವಿಗೀಡಾಗ್ತಾರೆ, ಅದಕ್ಕೆ ದರ್ಶನ್ ಮೂಲ ಕಾರಣ ಅನ್ನುವಂತಹ ಆ ವಿಚಾರವನ್ನು ಹೇಗೆ ಒಪ್ಕೊಳ್ಳೋದು ಸಂದೇಶ್? ಎಸ್ ಮೇಡಮ್, ಈ ವಿಚಾರವನ್ನ ಕೇಳ್ತಾ ಇದ್ರೆ ಯಾರಿಗೂ ಕೂಡ ಅರಗಿಸ್ಕೊಳ್ಳಿಕ್ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆ ನೋಡಿದ್ರೆ ಆ 5 ತಿಂಗಳ ಪ್ರೆಗ್ನೆಂಟ್ ಏನು ಸತ್ತಿರುವ ವ್ಯಕ್ತಿ ಅಥವಾ ಹೆಂಡತಿ ಏನಿದ್ದಾಳೆ, ಆಕೆಯ ಒಂದು ನೋವು ಎಷ್ಟು ಮುಕ್ತವಾಗಿ ಮುಗ್ಧತೆಯನ್ನ ಆಕೆ ತೋರಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನಾವು ಕೂಡ ನಮ್ಮ ಅಕ್ಕ ತಂಗಿ, ನಮ್ಮ ಹೆಂಡತಿ, ಈ ರೀತಿ ಎಲ್ಲ ಭಾವನಾತ್ಮಕವಾಗಿ ನಮಗೂ ಕೂಡ ಅಟ್ಯಾಚ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ನಾನೊಬ್ಬ ನಿರ್ದೇಶಕನಾಗಿ ಅಲ್ಲ ಪತ್ರಕರ್ತನಾಗಿ ಕೂತ್ಕೊಳ್ಳೋದೇ ಅಲ್ಲದೆ ಮಾನವೀಯತೆಯ ದೃಷ್ಟಿಯಿಂದ ನಾವು ನೋಡ್ಬೇಕಾದ್ರೆ ಈ ಪ್ರಸಂಗವನ್ನ, ಅಯ್ಯೋ ಎತ್ತ ಸಾಕ್ತಾ ಇದೆ ನಮ್ಮ ಚಿತ್ರರಂಗ, ಅಲ್ಲ ಇಲ್ಲಿ ಮಾನವೀಯತೆ ಇಲ್ವಾ, ಸತ್ತು ಹೋಗಿದೆಯಾ, ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅಂದ್ರೆ ನೋಡಿ, ದರ್ಶನ್ ಅವರೇ ತನ್ನ ಎದೆಯ ಭಾಗದಲ್ಲಿ ಸೆಲೆಬ್ರಿಟಿಗಳ ಬಗ್ಗೆ ಅಂದ್ರೆ ಅಷ್ಟು ಅಭಿಮಾನದಿಂದ ಆ ಅಭಿಮಾನಿಗಳಿಗೆ ಒಂದು ಸ್ಥಾನಮಾನ ಕೊಟ್ಕೊಂಡಿದ್ದವರು ಒಂದು ತನ್ನ ಅಭಿಮಾನಿಯನ್ನೇ ಒಂದು ಈ ರೀತಿಯಾಗಿ ಅಂದ್ರೆ ಅವರು ಕೃತ್ಯ ಮಾಡಿದ್ದಾರೆ ಇಲ್ಲವೋ, ನೀವೇ ಆವಾಗ ಹೇಳಿದಾಗೆ ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ, ಸಾಧ್ಯನೇ ಇಲ್ಲ. ಎಲ್ಲೋ ಕೂಡ ಸುಖ ಸುಮ್ಮನೆ ಒಬ್ಬ ಸೆಲೆಬ್ರಿಟಿಯನ್ನ ಕೊಲೆ ಮಾಡಿದ್ದಾರೆ ಮಾಡಿಲ್ಲ ಅನ್ಬೇಕಾದ್ರೆ ಪೊಲೀಸರು ಕೂಲಂಕುಷವಾಗಿ ಅದನ್ನ ತರ್ಕಿಸಿ ಮತ್ತೆ ಅದಾದ್ಮೇಲೆ ಅವರನ್ನ ಕರ್ಕೊಂಡು ಬಂದು ಈ ರೀತಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಸುಮ್ಮನೆ ಊಹಾಪೋಹಗಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಜರ್ನಿ ಆಗೋದಿಲ್ಲ. ಆದ್ರೆ ಇನ್ನೂ ಕೂಡ ಕಾನೂನಾತ್ಮಕವಾಗಿ ಕೆಲವೊಂದು ವಿಚಾರಗಳಿರುತ್ತೆ, ಎಲ್ಲ ಅದನ್ನ ನೋಡೋಣ ಏನಾಗತ್ತೆ ಅಂತಾರೆ. ಒಟ್ಟಾರೆಯಾಗಿ ಫಸ್ಟ್ ರಿಯಾಕ್ಷನ್ ಏನಂತ ಹೇಳಿದ್ರೆ ಮೇಡಮ್, ಇದು ಒಂದು ನೋವಿನ ಸಂಗತಿ. ಇಂಥ ಬೆಳವಣಿಗೆಗಳು ನಮ್ಮ ಚಿತ್ರರಂಗದಲ್ಲಿ ಇವತ್ತು 90 ವರ್ಷಗಳು ಕಳೆದು ಬಂದಿದೆ. ನಮ್ಮ ಕನ್ನಡ ಚಿತ್ರರಂಗ ಸತಿ ಸಾವಿತ್ರಿ ಅಂತ ಆ ಸಿನಿಮಾಗಳನ್ನ ನೀಡುವ ಮೂಲಕ ಇವತ್ತು ಇಷ್ಟರ ಮಟ್ಟಿಗೆ ಒಂದು ವರ್ಷಕ್ಕೆ ಒಂದು 200, 250, 300 ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತ ಮಟ್ಟಿಗೆ ನಮ್ಮ ಚಿತ್ರರಂಗ ಬೆಳೆದು ನಿಂತಿದೆ. ಅಂದ್ರೆ ಆವತ್ತಿಂದ ಇವತ್ತಿನ ತನಕ ನಮ್ಮ ಚಿತ್ರರಂಗ ಬಂದು ಈ ರೀತಿಯಾಗಿ ಜರ್ನಿ ಆಗ್ತಾ ಇದೆ. ಬಟ್ ಫಸ್ಟ್ ಟೈಮ್ ಮೇಡಮ್, ಒಬ್ಬ ಸೆಲೆಬ್ರಿಟಿಯಿಂದ, ಒಬ್ಬ ನಾಯಕನಿಂದ, ಒಬ್ಬ ಯಜಮಾನನಿಂದ ಅಭಿಮಾನಿಯ ಕೊಲೆ ಆಗಿರುವಂತದ್ದು. ರೈಟ್ ಸುರೇಶ್ ಅವರೇ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಬಯಸ್ತೀನಿ. ಅಭಿಮಾನಿಗಳನ್ನು ದೇವರು ಅಂತ ಪರಿಗಣಿಸಿದವರು, ಅವರ ಕೊನೆ ಉಸಿರಿನವರೆಗೂ ಕೂಡ ಅಭಿಮಾನಿಗಳನ್ನು ಅದೇ ದೃಷ್ಟಿಯಿಂದ ನೋಡಿದವರು. ರೈಟ್, ಅವರ ಸಾಮಾಜಿಕ ಬದ್ಧತೆಯನ್ನು ಒಂದು ಸಲ ನೆನಪಿಸ್ಕೊಳ್ಳೋಣ. ಗೋಕಾಕ್ ಚಳವಳಿಯಲ್ಲಿ ಭಾಗಿಯಾಗ್ತಾರೆ. ತನ್ನ ನಿಲುವು ಎಷ್ಟು ಸ್ಪಷ್ಟವಾಗಿತ್ತು ಅಂತ ಹೇಳಿದ್ರೆ, ನಾನು ಕನ್ನಡಕ್ಕಾಗಿ ಹುಟ್ಟಿದವನು, ಕನ್ನಡಕ್ಕಾಗಿಯೇ ಹುಟ್ತೀನಿ, ಕನ್ನಡಕ್ಕಾಗಿಯೇ ಬದುಕ್ತೀನಿ, ಕನ್ನಡಕ್ಕಾಗಿಯೇ ಪ್ರಾಣಾರ್ಪಣೆ ಮಾಡ್ತೀನಿ ಅಂಥೇಳಿ ಕನ್ನಡ ಸಿನಿಮಾಗಳಿಗಷ್ಟೇ ಅವರು ಸೀಮಿತವಾಗಿ ಭಾರತದಾದ್ಯಂತ ಹೆಸರು ಮಾಡಿದಂಥ ಮೇರು ವ್ಯಕ್ತಿತ್ವ. ಆ ಸಾಮಾಜಿಕ ಬದ್ಧತೆ ನೋಡಿ, ಒಂದು ಅಭಿಮಾನಿಗಳ ಜೊತೆ ಒಂದು ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಳ್ಳುವಂತಹ ಆ ಇಂಟರ್ನಲ್ ಫೀಲಿಂಗ್ ಇದೆ ನೋಡಿ. ಆ ಸಾಮಾಜಿಕ ಬದ್ಧತೆ ಇವತ್ತಿನ ನಟರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಮೇಡಮ್? ಇವತ್ತು ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ನೋಡ್ತಾ ಬೆಳೆದಿದ್ದೀನಿ.
ಯಾಕೆಂದರೆ ಇವತ್ತು ಎಷ್ಟೋ ಜನ ರೈತರು ಹೌದು. ಇವತ್ತಿನ ದಿವಸ ಬೆಳೆ ಇಲ್ದಿರ ಒಂದು ಫಿಲಮಿಂದ ರೈತರು ಜೀವನನೇ ಹಸಿರಾಯ್ತು. ಬಂಗಾರದ ಮನುಷ್ಯ ಫಿಲಮ್ನ ಆ ಥರ ಫಿಲಮ್ಗಳು ಬಂದು ಫಿಲಮ್ ನೋಡೋದೇ ಅಷ್ಟು ಜನ ಇದು ಮಾಡ್ತಿದ್ದಾರೆ ಅಂದರೆ ಆ ಮನುಷ್ಯನ ನೋಡಿ ಬಂದು ಅವ್ರು ಬಿಟ್ರೆ ಸಾಕು, ಏನೋ ಸ್ಪರ್ಶ, ನಾವು ಇವ್ರ ಥರ ಇರಬೇಕು, ಇವರ ಸತ್ಯತೆಯಲ್ಲಿ ನಡಿಬೇಕು ಅನ್ನೋದು ಒಂದು ಮನೋಭಾವನೆ ಇದೆ. ಇವತ್ತಿನ ದಿನ ಏನಾಗಿದೆ ಅಂತಂದರೆ ಇವರು ಮಾಡೋವಂಥ ಇವತ್ತಿನ ಹೊಸ ನಟರು ಬರ್ತಿದ್ದಾರೆ. ದರ್ಶನನೇ ಆಗಲಿ, ದರ್ಶನ ಯಾವ ಟಿ ಶರ್ಟ್ ಹಾಕ್ತಾರೆ ಅದೇ ಟಿ ಶರ್ಟ್ ಹಾಕ್ತಾರೆ, ಯಾವ ಬೈಕ್ ತಗೊಳ್ತಾರೆ ಅದೇ ಬೈಕ್ ತಗೊಳ್ತಾರೆ. ಕಟಿಂಗ್ಸ್ ನೋಡಿ, ಅಲ್ಲ ಆ ಬೈಕ್ ತಗೊಳಕ್ಕೆ ಅಪ್ಪ ಅಮ್ಮಂಗೆ ಎಷ್ಟು ಟಾರ್ಚರ್ ಮಾಡ್ತಿರ್ತಾರೆ. ಆಮೇಲೆ ಪೊಲೀಸ್ನವ್ರು ಬೈದ್ರು ಕೂಡ ಕಟಿಂಗ್ಸ್, ಏರ್ ಕಟಿಂಗ್ ಅವ್ರು ಏನ್ ಮಾಡೋದು ಅದೇ ಮಾಡ್ಕೋತಾರೆ. ಸ್ಕೂಲಲ್ಲಿ ಕೂಡ ಅದನ್ನ ಪರ್ಮಿಷನ್ ಇರಲ್ಲ, ಹಾಗೂ ಇದೇ ಮಾಡ್ಕೊಂಬರೋದು ಅಲ್ಲೂ ಗಲಾಟೆ ಮಾಡ್ತಾರೆ. ಆ ಥರ ಎಲ್ಲ ನಡ್ಕೊಂಡ್ ಬರ್ತಾ ಇದ್ದಾಗ ಆ ಅಭಿಮಾನಿಗಳನ್ನ ಇವರು ಸಂಪಾದನೆ ಮಾಡಿದಾಗ ಅದೇ ರೀತಿ ಇದು ಮಾಡಿರೋದು ತುಂಬ 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 ಪಾಪ ಆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಅದು ದೇವರು. ಹೆಣ್ಮಗಳಿಗೆ ಮಾತಾಡೋಕ್ಕೂ ಬರಲ್ಲ ಸರ್, ಗೊತ್ತಾಗ್ತಿಲ್ಲ ನನಗೆ ಹಿಂಗೆ ಆಗಿದೆ, ನನ್ಗೆ ಅನ್ಯಾಯ ಆಗಿದೆ, ನಂಗೆ ನ್ಯಾಯ ಕೊಡಿಸಿ, ಈ 4-5 ಶಬ್ದಗಳನ್ನು ಬಿಟ್ಟು ಆಕೆಗೆ ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಆ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೊಟ್ಟೆಲ್ ಕೂಸಿಟ್ಕೊಂಡು ಏನು ಮಾತಾಡ್ತಾವು? ಎಂಥ ಅನ್ಯಾಯ ಅಲ್ವಾ ಇದು? ಅವ್ರ ತಾಯಿ ಮೇಡಮ್ ಅಳ್ತಾ ಇದ್ದಾರೆ, ದರ್ಶನ್ ಇದೇ ಥರ ಆಗಬಾರ್ದ ಸ್ಟೇಟ್ಮೆಂಟ್ ಕೊಡ್ತೀರಿ, ನಿಮ್ಮ ಮಾಧ್ಯಮದಲ್ಲೇ ಬರ್ತಾ ಇರೋದು. ಪಾಪ ಎಷ್ಟು ನೋವಿರುತ್ತೆ ಪಾಪ. ಅವ್ರು ಎತ್ತಿ ಸಾಕಿ ಮುಂದೆ ಅವ್ರ ಕಮಿಟ್ಮೆಂಟ್ ಇರುತ್ತೆ, ನನ್ನ ಮಗ ಸಾಕ್ತಾನೆ, ನಮ್ಮ ನೋಡ್ಕೊಳ್ತಾನೆ. ಪಾಪ ಆ ಹೆಣ್ಮಗುನು ಪಾಪ ಪ್ರೆಗ್ನೆಂಟ್, ಆ್ಯಕ್ಚುಲಿ 5 ತಿಂಗಳು ಪ್ರೆಗ್ನೆಂಟು ನೋಡಿ. ಆ ಹುಟ್ಟುತ್ತಾನೆ ಆ ಮಗುಗೆ ತಂದೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅಲ್ಲ ನೋಡಿ ಮೇಡಮ್. ತುಂಬ ಆ ದೇವರು ಪಾಪ ತಾಯಿ ತಂದೆ ಆ ಮಕ್ಕಳಿಗೆ, ಅವರ ಹೆಂಡತಿಗೆ, ಅವರ ತಂದೆಗೆ, ತಾಯಿಗೆ ಭಗವಂತನ ಶಕ್ತಿ ಕೊಡಬೇಕು ನಾನು ಕೇಳ್ಕೊಳ್ತೀನಿ ಮೇಡಮ್. ರೈಟ್. ನಾನು ಕಂಪ್ಯಾರಿಸನ್ ಏನೂ ಮಾಡ್ತಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವರು ನೋಡಿ, ಅವ್ರ ಬದ್ಧತೆ ಈಗ ಅಡ್ವರ್ಟೈಸ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಬರ್ತಾರೆ ಅನ್ನೋದಾದರೆ ಇದು ಸಮಾಜಕ್ಕೆ ಎಷ್ಟು ಪೂರಕವಾಗಿದೆ, ಈ ಅಡ್ವರ್ಟೈಸಲ್ಲಿ ನಾನು ಬಂದರೆ ಎಷ್ಟರ ಮಟ್ಟಿಗೆ ಸಮಾಜಕ್ಕೆ ಕೊಡುಗೆ ಅಂತ ನೋಡ್ತಾ ಇದ್ರು. ಅದು ಮಾರಕ ಎಷ್ಟರ ಮಟ್ಟಿಗೆ ಅಲ್ಲ. ನಂದಿನಿ ಅನ್ನುವಂಥದ್ದು ಈಗ ನಮ್ಮ KMF ಅಂಥದ್ರಲ್ಲಿ ಭಾಗಿಯಾಗ್ತಾರೆ. ಇವತ್ತಿನ ಬೇರೆ ನಟರನ್ನು ನೋಡ್ತಾ ಇದ್ರೆ ಕಮರ್ಷಿಯಲ್ ಆಸ್ಪೆಕ್ಟಿಂದ ಅಡ್ವರ್ಟೈಸ್ಗಳಲ್ಲಿ ಭಾಗಿಯಾಗೋರನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬ ನಟ 4 ಜನ ಅವ್ರನ್ನ ಫಾಲೋ ಮಾಡ್ತಾರೆ ಅಂದ್ರೆ ಆ ಬದ್ಧತೆ ಬೇಕಲ್ವಾ, ಆ ರೆಸ್ಪಾನ್ಸಿಬಿಲಿಟಿ ಬೇಕಲ್ವಾ? ಯಾಕೆ ಕಳ್ಕೊತಾ ಇದ್ದಾರೆ ಅಂದರೆ ನಾವೆಲ್ಲ, ಅಥವಾ ಆ ಸೆಲೆಬ್ರಿಟಿಗಳು ಯಾವುದ್ರ ಹಿಂದೆ ಓಡ್ತಿದ್ದಾರೆ? ಹಾಗಾದರೆ ಸೆಲೆಬ್ರಿಟಿಗಳು ನೀವು ಕೇಳಿದ ಕ್ವಶನ್ ಭಾಳ ಒಳ್ಳೆ ಕ್ವಶನ್ ಮೇಡಮ್. ಸೆಲೆಬ್ರಿಟಿಗಳು ಇವತ್ತಿನ ದಿನ ಅವ್ರಿಗಿರ್ತಕ್ಕಂಥ ಬದ್ಧತೆ ಯಾವುದ್ರಲ್ಲಿ ಕಳ್ಕೊಳ್ತಾ ಇದ್ದಾರೆ ಅಂತಂದರೆ ದುಡ್ಡು ಮಾಡೋದ್ರಿಂದ ಎಲ್ಲ ರೀತಿ ಯಾವುದನ ಇರಲಿ, ಅದು ಕಮರ್ಷಿಯಲಿ ಯಾವುದನ ಇರಲಿ, ಎಲಿಮೆಂಟ್ಸ್ ಏನೇ ಇರಲಿ, ಎಲ್ಲದಕ್ಕೂ ಅವರು ಆಯಿತು ಸೈ ಅಂತಾರೆ, ಜೈ ಅಂತಾರೆ. ಬರೀ ಹಣ ಮಾಡೋದ್ರಿಂದ ಹೋಗ್ತಾ ಇದ್ದಾರೆ ಹೊರತು ಸಾಮಾಜಿಕ ಕಾಳಜಿ, ಬದ್ಧತೆ ಬಗ್ಗೆ ಒಂದು ಚೂರು ಅವ್ರಿಗೂ ಅರಿವಿಲ್ಲ. ಅರಿವು ಮೂಡಿಸೋ ಕೆಲಸನೂ ಮಾಡ್ತಾ ಇದ್ದಾರೆ ನೋಡಿ. ಆ ಪವಿತ್ರ ಗೌಡ ಅಂತಕ್ಕಂಥವ್ರಿಗೆ ಈತ ಕ್ವಶನ್ ಮಾಡಿದ್ದಾನೆ. ಈಗ ಒಬ್ಬ ಜನಸಾಮಾನ್ಯನಾಗಿ ಕ್ವಶನ್ ಮಾಡ್ತಕ್ಕಂಥ ಅಧಿಕಾರ ಎಲ್ಲರಿಗೂ ಇದೆ, ಹೌದು. ಕಮೆಂಟ್ ಮಾಡೋದು ಎಲ್ಲರಿಗೂ ಇದೆ. ಅವ್ರಿಗೇನಾದ್ರೂ ಕಮೆಂಟ್ ಮಾಡೋದು ಬೇಕಾಗಿರ್ಲಿಲ್ಲ ಅಂತಂದಿದ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಬೇಕಾಗಿತ್ತು, ಹೌದು ಅಲ್ವಾ? ಈಗ ಅಲ್ಲ, ಪೋಸ್ಟ್ ಹಾಕಕ್ಕಾಗತ್ತೆ, ಆಗತ್ತೆ, ಬೇಕಾಬಿಟ್ಟಿ ಫೋಟೋಗಳನ್ನ ಹಾಕಕ್ಕಾಗತ್ತೆ. ಹೌದು. ಅಂದ್ರೆ ನನ್ನ ಮೇಲೆ ಪ್ರಶ್ನೆನೂ ಮಾಡಬಾರ್ದು ಅನ್ನೋ ಧೋರಣೆ ಏನದು ಅಲ್ವಾ? ಈಗ ಒಂದು ಕಮೆಂಟ್ ಅಂತಂದ್ರೆ ಎಲ್ರು ಒಂದೇ ರೀತಿ ಹೊಗಳಿಕೆನೆ ಕಮೆಂಟ್ ಹಾಕಕ್ಕಾಗಲ್ಲ, 5 ಬೆರಳೆ ಒಟ್ಟಿಗೆ ಅಲ್ವಾ? ಆಮೇಲೆ ಅವ್ರು ಕಮೆಂಟ್ ಮಾಡ್ಬೇಕಂದ್ರೆ ಕೆಟ್ಟ ಕಮೆಂಟ್ ಏನಾದ್ರು ಮಾಡಿತ್ತು ಅಂತಂದ್ರೆ ಕಾನೂನು ಪ್ರಕಾರವಾಗಿ ಕಾನೂನು ಚೌಕಟ್ಟಲ್ಲಿ ಅದಕ್ಕೆ ಪ್ರಾವಿಷನ್ಸ್ ಇದೆ. ಕಂಪ್ಲೇಂಟ್ ಮಾಡಿ ಅವನ್ನ ಕರೆಸಿ ತಿದ್ದಿ ಬುದ್ಧಿವಾದ ಹೇಳಿ ಇನ್ನೊಂದು ಮತ್ತೊಂದು ತಪ್ಪು ಮಾಡಿದ್ರೆ ಅಂಥ ಕಮೆಂಟ್ ಹಾಕಿದ್ರೆ ಪನಿಷ್ಮೆಂಟ್ ಮಾಡ್ಬೋದಾಗಿತ್ತು. ಏಕಾಏಕಿ ಒಬ್ಬ ಸೆಲೆಬ್ರಿಟಿ, ಅವರು ಸೆಲೆಬ್ರಿಟಿನೇ ಅವರು ಏಕಾಏಕಿ ಅವನೆಲ್ಲೋ ಇರೋವನ್ನ ಕರೆಸಿ ಅವನ ಮೇಲೆ ಈ ಥರ ಒಂದು ದುಷ್ಕೃತ್ಯ ನಡೆಸಿರೋದು ಬಂದು ನನಗಿದನ್ನು ನೋಡ್ತಾ ಇದ್ರೆ ಯಾವುದೋ ಸಿನಿಮಾ ಸ್ಕ್ರಿಪ್ಟೆಡ್ ಏನೋ, ಇದು ಸಿನಿಮಾಗೆ ಅಂತ ತಯಾರು ಮಾಡಿದ್ದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ರೇನೋ ಅಂತ ಅನಿಸ್ತಾ ಇದೆ ಮೇಡಮ್ ನನಗೆ. ಅನ್ಯಾಯ ಇದು ಎಲ್ಲ ನಿಮ್ಮ ಮಾತು ಕೇಳಿದ್ರೆ ಭಾಳ ಸಂಕಟ ಆಗುತ್ತೆ. ಹೌದು, ರೈಟ್. ಮಾತಾಡ್ತೀನಿ ನಿಮ್ಮ ಜೊತೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾಗಿರುವಂಥ ಸುನಿಲ್ ಗುನಾಪುರ ಭಾಗಿದ್ದಾರೆ. ನಮಸ್ಕಾರ. ರೈಟ್. ಈಗ ರೈಟ್ ನಾವು ಕೇಸ್ನ ನೀವು ಸ್ಟಡಿ ಮಾಡಿರ್ತೀರಿ, ಯಾವ್ಯಾವ ಕೇಸ್ ಅವ್ರ ಮೇಲೆ ದಾಖಲಾಗಿದೆ? ಈಗ ಈ IPCಯಲ್ಲಿ ಕ್ರೈಮ್ ನಂಬರ್ 250/2020 ಮೇಡಮ್, ಕಾಮರ್ಷಿಯಲ್ ಪಳದಲ್ಲಿ
302 ಆ್ಯಂಡ್ IPC 201 FIR ರಿಜಿಸ್ಟರ್ ಆಗಿದೆ ಮೇಡಮ್. ಏನದ್ರ ಮೀನಿಂಗ್ ಅದು ಸ್ವಲ್ಪ ಎಲ್ಲ ಅಂದರೆ ಕೊಲೆ ಆರೋಪ. ಕೊಲೆ ಆರೋಪ. ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ರು. FIR ಅಲ್ಲಿ ಅನ್ನೋನ್ ಪರ್ಸನ್ ಅಂತ FIR ರಿಜಿಸ್ಟರ್ ಆಗುತ್ತೆ. ಬಟ್ ಆಮೇಲೆ ಎನ್ಕ್ವೈರಿಲಿ 4 ಜನ ಏನು 2 ದಿನ ಹಿಂದೆ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದಾಗ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಮತ್ತೆ 7 ಜನ ಬರ್ತಾರೆ. ಆ 7 ಜನ ಒಟ್ಟು 4 ಜನ 7 ಜನ ಒಟ್ಟು 7 ಜನರಿಗೆ ಎನ್ಕ್ವೈರಿ ಮಾಡಿದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಬರ್ತದೆ. ಆಮೇಲೆ ದರ್ಶನ್ ಅವ್ರನ್ನ ಮೈಸೂರಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ಕೇಸಲ್ಲಿ ದರ್ಶನ್ ಮತ್ತು ಪವಿತ್ರ ಇನ್ವಾಲ್ವ್ಮೆಂಟ್ ಅಂದರೆ ಇಫ್ ಇಟ್ ಈಸ್ ಅ ಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಇಫ್ ನಾಟ್ ಅಂದರೆ ಹೆಂಗೆ ಅಂತ? ಹೌದು ಮೇಡಮ್, ಇವ್ರು ಹೇಗಂದ್ರೆ ಕೊಲೆಗೆ ಪ್ರತಿಯೊಂದು ಕೊಲೆ ಮೋಟಿವ್ ಏನು ಅಂತ, ಉದ್ದೇಶ ಏನು ಅಂತ ಅಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಇನ್ವೆಸ್ಟಿಗೇಷನಲ್ಲಿ ಮೊದಲು 4 ಜನ ಬರ್ತಾರೆ, ಆಮೇಲೆ 7 ಜನ ಆಗ್ತಾರೆ. ನಿನ್ನೆ 13 ಜನ ಇತ್ತು, ಇವತ್ತು ಅಕ್ಯೂಸ್ ನಂಬರ್ 17ವರೆಗೂ ಹೋಗಿದೆ. ಈ ಎಲ್ಲರೂ ಕೂಡ ಈ ಮಿಕ್ಕಿದ್ದು ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರಿಗೆ ಬಿಟ್ಟರೆ ಮೋಟಿವ್ ಏನಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ನಮಗೆ ಸುಪಾರಿ ಕೊಟ್ಟರು ಅನ್ನೋದೇ ಈ ಕೇಸಿನಲ್ಲಿ ಮಿಕ್ಕಿದವ್ರ ಇನ್ವಾಲ್ವ್ಮೆಂಟ್. ರೈಟ್, ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಬಹಳ ಮುಖ್ಯವಾಗಿ ಇಂಥ ಕೊಲೆ ಕೃತ್ಯ ಹತ್ಯೆ ಅಂದ ಸಂದರ್ಭದಲ್ಲಿ ಕೊಲೆ ಮಾಡಿದ್ದು ಎಷ್ಟು ಅಪರಾಧವೋ, ಕೊಲೆ ಮಾಡೋದಕ್ಕೆ ಪ್ರೇರಣೆ ಅಂತಿರುತ್ತೆ ನೋಡಿ. ಸುಪಾರಿ ಕೊಡೋದು ಅಥವಾ ಯಾರೋ ಹೆದರಿಸಿ ಕೊಲೆ ಏನು ಬೇಡ ಹೆದರ್ಸ್ ಬನ್ನಿ ಈ ಥರದ್ದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಕೂಡ ಅಪರಾಧವೇ. ಕೋದೇಶ್, ಆಗಲೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ವಿ. ಒಬ್ಬ ನಟ ಆಗಿ ಆತ ಗುರುತಿಸ್ಕೊಳ್ತಾನೆ ಅನ್ನೋದಾದರೆ ಆ ನಟ ಆ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಿರ್ಮಾಪಕರ ಪಾತ್ರ ಇದೆ, ನಿರ್ದೇಶಕರ ಪಾತ್ರ ಇದೆ. ಆ ನಿರ್ದೇಶಕರು ತಿದ್ದಿ ತೀಡಿ ಒಂದು ರೂಪವನ್ನು ಕೊಟ್ಟಾಗ ನಟ ಅನ್ನುವಂತಹ ಒಂದು ವಿಗ್ರಹ ಮೂರ್ತಿ ಅನ್ನೋದು ಸಿದ್ಧವಾಗುವುದು. ಆದರೆ ನಟರು ಬೆಳೀತಾ 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 ಹೋದಾಗೆ ನಿರ್ಮಾಪಕರು ನಿರ್ದೇಶಕರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ, ಆದರೆ ನಟರು ಮಾತ್ರ ಬೆಳ್ಕೊಂಡ್ಬಿಟ್ಟಿರ್ತಾರೆ. ಬೆಳೆದಂಥ ನಟರು ಆ ನಿರ್ಮಾಪಕರು ನಿರ್ದೇಶಕರನ್ನ ಹೆಂಗೆ ನಡೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನು ನನ್ನ ಬಾಯಲ್ಲಿ ಹೇಳೋದು ಬೇಡ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಆಡಿಯೋ ಬರ್ತಾ ಇಲ್ಲ ಸಂದೇಶ್, ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಓಕೆ, ಮತ್ತೊಮ್ಮೆ ನಮ್ಮ ಸಂದೇಶ್ ಅವ್ರನ್ನ ಮಾತಾಡ್ಸೋಣ. ಸಂದೇಶ ಪತ್ರಕರ್ತರು ಹಾಗೂ ನಿರ್ದೇಶಕರು, ಆ ನಿರ್ದೇಶಕರ ಆಯಾಮದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡೋರಿದ್ದರು. ರೈಟ್, ಅವ್ರನ್ನ ಮತ್ತೆ ನಾವು ಸಂಪರ್ಕ ಮಾಡೋಣ. ಸರ್, ಹಿಂದೆ ಒಂದು ಘಟನೆ ಆಯಿತು ಇತ್ತೀಚೆಗೆ ಅಷ್ಟೇ. ಯಶ್ ಅವ್ರದ್ದು ಬರ್ತ್ಡೇ ಟೈಮಲ್ಲಿ ಕಟೌಟ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಹೋಗಿ ಪಾಪ ಪ್ರಾಣ ಕಳ್ಕೊಳ್ತಾರೆ. ಆ ಸಂದರ್ಭ ಮತ್ತು ಇಂಥ ಹಲವಾರು ಸಂದರ್ಭಗಳಲ್ಲಿ ಬೇರೆ ನಟರು ಬ್ಯಾಡ್ರು, ನಮ್ಮನ್ನು ಈ ಮಟ್ಟಕ್ಕೆ ಆರಾಧಿಸೋದು ಬೇಡ, ನಮ್ಮ ಹುಟ್ಟುಹಬ್ಬ ನಮ್ಮ ಮನೇಲಿ ಹೆಂಗೋ ನೀವು ಕಳಿಸ್ತಿರಲ್ಲ ದೂರದಿಂದ ಒಂದು ವಿಶ್ವಾಸ ಅಷ್ಟೇ ಸಾಕು, ನಮ್ಮನ್ನು ಯಾಕೆ ಈ ರೀತಿ ಆರಾಧಿಸ್ತೀರಿ, ಈ ಥರದೊಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ. ಅಂದರೆ ಅಭಿಮಾನಿಗಳ ಅಭಿಮಾನ ನೋಡಿ ಎಷ್ಟರ ಮಟ್ಟಿಗಿದೆ. ನಮ್ಮ ಅಣ್ಣಂದು ಹುಟ್ಟದಬ್ಬ, ನಮ್ಮ ಅಣ್ಣಂದಿದು ನಾವು ಅವ್ರು ಮಾಡ್ತಾರಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ ಅಭಿಮಾನದ ಬಗ್ಗೆ ಏನು ಹೇಳ್ತೀರಿ ಅಂತ, ಯಾಕೆ ಆ ಮಟ್ಟಿಗಿನ ಅಭಿಮಾನವನ್ನು ಅವ್ರು ಹೊಂದುತ್ತಾರೆ ಅಂತ? ಮೇಡಮ್, ಇವತ್ತೇನಾಗಿದೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ. ಇವತ್ತೇನಾಗಿದೆ, ಒಬ್ಬ ಹೀರೋ ಆಗಿ ಅವನು ನಡ್ಕೊಳ್ಳೋ ಅಂಥದ್ದು ಆ ಥರ ಇರುತ್ತೆ. ಕಷ್ಟದಿಂದ ಅವನು ಒಂದು ಫಿಲಮಲ್ಲಿ ಬಂದಾಗ ಏನಾಗುತ್ತೆ, ಅವ್ರು ನಡೆಸೋವಂಥ ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು ಅವ್ರು ಮಾತಾಡೋವಂಥ ಕನಿಕರ ಇರ್ಬೋದು, ಆನ್ ಸ್ಕ್ರೀನ್ ಮೇಲೆ ಇದು ನೋಡಿ ಅನ್ಬೋದು, ತಿರ್ಗಾ ತಾಯಿಗೆ ಸೇವೆ ಮಾಡೋವಂಥದ್ದು ಇರ್ಬೋದು, ತಿರ್ಗಾ ಬಡವ್ರಿಗಾಗಲಿ ಯಾರಿಗೆ ಅವ್ರಿಗೆ ಸಹಾಯ ಮಾಡೋವಂಥದ್ದು ಇರ್ಬೋದು. ಅದಕ್ಕೆ ಏನು ಮಾಡಿಬಿಡ್ತಾರೆ, ಈ ನಾವು ಕೂಡ ನಾವು ಸೇರಿ ಚೆನ್ನಾಗಿ ಬಂತು ಫಿಲಮು, ಚೆನ್ನಾಗಿ ಮಾಡೋದು ದರ್ಶನ್ ಅವರು ನೀವು ಹಿಂಗೆ ಅನ್ಕೊಂತೀರಾ, ನಿಮ್ಗೆ ಪ್ರಜ್ಞಾವಂತಿಕೆ ಇದೆ. ಬಟ್ ಹೀರೋಯಿಸಮ್ನ ಲೈಕ್ ಮಾಡೋರು ದರ್ಶನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಈ ನಟ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಆ ಆ್ಯಕ್ಟನ್ನು ಶಬ್ದ ಪ್ರಯೋಗ ಮಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ಬೇರೆ. ಹೌದು, ನಿಜ ಜೀವನದಲ್ಲೂ ಇವ್ರು ಹಾಗೆ ಇರ್ತಾರೆ ಅಂತ ತಪ್ಪು ತಿಳ್ಕೊಳ್ಳೋದಿದೆಯಲ್ಲ ಸರ್. ಅಂದರೆ ಅದು ಅಭಿಮಾನಿಗಳು ಗೊತ್ತಿಲ್ಲ. ಅಭಿಮಾನಿಗಳು ಏನು ಅನ್ಕೊಳ್ತಾರೆ ಅಂದರೆ ಸ್ಕ್ರೀನ್ ಮೇಲೆ ಎಲ್ಲಿ ಬರ್ತಾರೆ ದರ್ಶನ್ ಅಣ್ಣವರು ಅದೇ ಥರ ಅವರು ಇರ್ತಾರೆ ಅಂತ ಅಂದ್ಕೊಂಡು ಅವ್ರ ಮೈಂಡಲ್ಲಿ ಅದು ಹೊರಟೋಗಿರುತ್ತೆ ಒಳಗಡೆ. ಫಿಲಮು ಬೇಗ ಹೊರಟೋಗುತ್ತೆ. ಯಾಕೆ ಅಭಿಮಾನಿಗಳಿಗೆ ಅದು ನಿಜ ಜೀವನದಲ್ಲೂ ಅದೇ ಥರ ಇರ್ತಾರೆ ಅಂದ್ಕೊಳ್ತಾರೆ. ನೋಡಿದಾಗ ಇವಾಗ ಗೊತ್ತಾಗುತ್ತೆ ಅಭಿಮಾನಿಗಳಿಗೆ, ನೋಡೋದು ಈ ಥರ ಇದೆಯಾ ಅಂತ ಅವ್ರ ಪಾಪ ಇವಾಗ ಮನವರಿಕೆ ಆಗ್ತಾ ಇರುತ್ತೆ. ಅದರಲ್ಲೂ ಹುಚ್ಚ ಅಭಿಮಾನಿಗಳು ಇರ್ತಾರೆ, ಇಲ್ಲ ನಮ್ಮ ಅಣ್ಣ ಮಾಡಿಲ್ಲ ಅದನ್ನ ಇರ್ತಾರೆ. ಅಭಿಮಾನ ಮೇಡಮ್, ಅಭಿಮಾನ. ಏಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನ ಒಳ್ಳೆ ಜನ, ಆಮೇಲೆ ನಮ್ಮ ಕನ್ನಡಿಗರು ಹಿಂಗೆ ಯೋಚನೆ ಮಾಡ್ಬೋದಾ? ಈಗ ಪ್ರಾಣ ಕಳ್ಕೊಂಡಿದ್ ಯಾರು? ಅಭಿಮಾನಿನೇ ಅಲ್ವಾ? ಅಭಿಮಾನಿ ಅಲ್ಲ. ಇವತ್ತು ಅವನು ನಾಳೆ ನಾನು ಅನ್ನೋದು ಬರ್ಬೇಕಂತ ನಾನು ಹೇಳಲ್ಲ.
ಆ ಸಣ್ಣ ಪ್ರಜ್ಞೆ ಆದರೂ ಬೇಡವೇ? ಇರಬೇಕು ಮೇಡಮ್. ಅದು ಖಂಡಿತ ಪ್ರತಿಯೊಬ್ಬರ ನಾಗರಿಕನಿಗೂ ಇರಬೇಕದು, ಪ್ರತಿಯೊಬ್ಬ ಅಭಿಮಾನಿಗೂ ಇರಬೇಕದು. ಅದು ಬಂದಾಗಲೇ ನಾವು ಒಂದು ಮಾನವೀಯತೆ. ಇವಾಗ ನೋಡಿ ಪಾಪ ಅವ್ರ ತಾಯಿ ಹೆಂಡತಿ ಮತ್ತು ಅವರಪ್ಪ ಅಷ್ಟು ಅಳ್ತಿದ್ದಾರೆ. ಅದೇ ನಮ್ಮನೆ ಮಕ್ಕಳಾಗಿದ್ರೆ ನಾವು ಬಿಡ್ತಿದ್ವಾ? ಹೌದು, ಸೇಮ್ ಅಲ್ಲವ್ರ? ಹೌದು 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 ನಮ್ಮನೆ ಮಗು ಆಗಿದ್ರು ನಾವು ಅಷ್ಟೇ ನೋವು ಇರುತ್ತಲ್ಲ. ಹೌದು. ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದರೆ ಆಕ್ಸಿಡೆಂಟ್ ಆಯ್ತಪ್ಪ ಅನ್ಬೋದು. ಏನು ಇಲ್ದಿರ ಬಂದು ಯಾವುದೋ ಮಾಡ್ದಿರೋ ತಪ್ಪಿಗೆ ನಾನು ಇಲ್ಲಿ ಒಂದು ಹೆಣಾಗಿ ಮಗ ಬಂದಲ್ಲ ಅನ್ನೋದಕ್ಕೆ ಪಾಪ ಅವ್ರಿಗೂ ನೋವಿರೋದು ಮೇಡಮ್. ಸಾಕಿ ಸಲ್ವಿ ಇವತ್ತಿನ ದಿವಸ ನಿಜ. ರೈಟ್ ಸಂದೇಶ್ ಅವರೇ, ನಾವಾಗಲೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ನಿರ್ದೇಶಕರು ಅಂದಾಗ, ನಿರ್ಮಾಪಕರು ಅಂದಾಗ ಒಂದು ನಟ ಸೃಷ್ಟಿ ಆಗೋದಕ್ಕೆ ಅವರು ಕಾರಣೀಕರ್ತರು. ನಟರು ಬೆಳಿತಾನೆ ಇರ್ತಾರೆ, ಆದರೆ ನಿರ್ದೇಶಕರು ನಿರ್ಮಾಪಕರು ಅಂದಾಗ ಅವರನ್ನು ನಡೆಸ್ಕೊಳ್ಳುವಂಥ ನಟರ ರೀತಿ ಎಲ್ಲರೂ ಅಂತ ನಾನು ಖಂಡಿತ ಹೇಳೋದಿಲ್ಲ, ಆದರೆ ಕೆಲವರು ಸೊ ಆ ಒಂದು ಪರದೆ ಹಾಕೊಂಡ್ಬಿಟ್ಟಿರ್ತಾರೆ ನಟರು. ಅದು ದುರಹಂಕಾರ ಅನ್ಬೇಕು ಅಥವಾ ಮತ್ತೇನು ಅನ್ಬೇಕು ನನಗೆ ಗೊತ್ತಿಲ್ಲ. ಸೊ ಆ ಆಯಾಮದಲ್ಲಿ ಹೇಳೋದಾದರೆ ನಿಮ್ಮ ಉತ್ತರ ಏನು ಅಂತ? ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಈ ಕಲಾವಿದರ ಕೊರತೆ ಇದೆ. ಒಬ್ಬ ನಿರ್ದೇಶಕ ಒಂದು ಕಥೆಯನ್ನ ಮಾಡಿದಾಗ ನಮ್ಗೆ ಬೆರಳೆಣಿಕೆಯಷ್ಟು ಕಲಾವಿದರು ಮಾತ್ರ ಕಾಣ್ತಾರೆ. ಆ ಬೆರಳೆಣಿಕೆಯಷ್ಟು ಕಲಾವಿದರಲ್ಲಿ ಎಲ್ಲರೂ ಕೂಡ ಟಾಪ್ ಮೋಸ್ಟ್ ಕಲಾವಿದರಾಗಿರ್ತಾರೆ. ಅಂದ್ರೆ ಅವರನ್ನ ರೀಚ್ ಮಾಡ್ಲಿಕ್ಕೆ ಕೆಲವೊಂದು ಕಂಟೆಂಟ್ ಓರಿಯೆಂಟೆಡ್ ನಿರ್ದೇಶಕರಿಗೆ ಸಾಧ್ಯವಾಗುದಿಲ್ಲ. ಅಂದ್ರೆ ಅವರು ಒಂದಿಷ್ಟು ಗುಟ್ಟ ಹುಕ್ಕೊಂಡು ಅಲ್ಲೇ ಇರ್ತಾರೆ. ಅಂತ ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಬೇಡ, ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಗಳು. ಯಾಕೆ ಕನ್ನಡ ಈಗ ಮಲಯಾಳಂ ಅಲ್ಲಿ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದೆ. ಬೇರೆ ಬೇರೆ ಚಿತ್ರರಂಗದಲ್ಲಿ ಇವತ್ತು ನೋಡಿ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಡೈವರ್ಸ್ ಅಂತೆ, ಅಲ್ಲಿ ಇದಂತೆ ಹೀಗೆ ಹೋಗ್ತಾ ಇದೆ. ಅವರ ಪರ್ಸನಲ್ ಲೈಫ್ ಗಳನ್ನ ಅದರೊಳಗೆ ಚಿತ್ರರಂಗ ಇಟ್ಕೊಂಡು ಓಕೆ, ಪರ್ಸನಲ್ ಲೈಫ್ ಇರ್ಲಿ, ಅವರೊಬ್ರು ಸೆಲೆಬ್ರಿಟಿಗಳು ಎಲ್ಲ ಹೌದು, ಆದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾಗ, ಅಂದ್ರೆ ನಾವೆಲ್ಲ ಚಿಕ್ಕವ್ರು ಬಿಡಿ, ಅವ್ರನ್ನೆಲ್ಲ ನೋಡ್ಕೊಂಡು ಶಂಕರ್ನಾಗ್ ಸರ್ನ ನೋಡ್ಕೊಂಡು ಡೈರೆಕ್ಟರ್ ಆಗ್ಬೇಕಂತ ಹೇಳಿ ಬಂದಿದ್ದೆ. ಶಂಕರ್ನಾಗ್, ಪುಟ್ಟಣ್ಣ ಕಣಗಾಲು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ಕೊಂಡು ನಾವು ಇವತ್ತು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ವಿ, ಸಿನಿಮಾಗಳನ್ನ ಮಾಡಿದ್ವಿ. ಅದೇ ನಾನು ಮುಂಬೈಯಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ಕನ್ನಡ ಸಿನಿಮಾ ಯಾರು ಕೋನ್ देखते ಅಂದ್ರೆ ಯಾರು ನೋಡ್ತಾರೆ ನಿಮ್ಮ ಕನ್ನಡ ಸಿನಿಮಾವನ್ನ ಅನ್ನುವ ತಾತ್ಸಾರ ಮನೋಭಾವಗಳು ಕೂಡ ಇತ್ತು. ಆವಾಗ ಕನ್ನಡದಲ್ಲಿ ಯಾರಿದ್ದಾರೆ ಹೀರೋಗಳು ಅಂದ್ರೆ ಅಲ್ಲಿ ಒಂದು ಗುಂಗಿತ್ತು. ಅಂದ್ರೆ ಅಲ್ಲಿ ಹಾಲಿವುಡ್ ನಲ್ಲಿ ಒಂದು ಗುಂಗಿತ್ತು. ಅಂದ್ರೆ ಹೀರೋ ಅಂತ ಹೇಳಿದ್ರೆ ಸಣ್ಣಕ್ಕೆ ಬಡಕಲಾಗಿ ಸಿಕ್ಸ್ ಪ್ಯಾಕ್ ಆಗಿ ಚಂದವಾಗಿರ್ಬೇಕು ಅಂತ. ಅದನ್ನು ಕೂಡ ಇವತ್ತು ಹಾಲಿವುಡ್ ನಲ್ಲಿ ನವಾಜುದ್ದೀನ್ ಸಿದ್ದಿಕ್ ಇರ್ಬೋದು, ಈ ಕಡೆ ವಿಜಯ್ ಸೇತುಪತಿ ಇರ್ಬೋದು, ನಮ್ಮಲ್ಲಿ ಒಂದಿಷ್ಟು ಕಲಾವಿದರು ಅದನ್ನ ಬ್ರೇಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರತಿಯೊಬ್ಬ ಕಲಾವಿದನು ಕೂಡ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಅವನು ಅದನ್ನ ಒಪ್ಕೊಳ್ಬೇಕಾಗತ್ತೆ. ಹೊಸಬರಿಗೂ ಅವಕಾಶಗಳನ್ನ ಕೊಡಿ, ಒಂದಿಬ್ರು 3 ಜನ ಅಂತ ಅಲ್ಲ. ಮತ್ತೆ ನಿರ್ದೇಶಕ ಒಬ್ಬ ನಿರ್ಮಾಪಕನ ತೆಗೆದುಕೊಂಡು ಬರ್ಬೇಕಾದ್ರೆ, ಈಗ ನಾನು ಸಣ್ಣ ಸಿನಿಮಾನೇ ಮಾಡ್ತಿರ್ಬೋದು, ಆದ್ರೆ ಅಲ್ಲಿಯ ಸ್ಟ್ರಗಲ್ ಇದೆಯಲ್ಲ. ಒಂದು ಸಿನಿಮಾವನ್ನ ಸೋತಾಗ ಉಳಿಯೋದು ಇಬ್ರೇ ಮೇಡಮ್, ಒಂದು ನಿರ್ದೇಶಕ, ಒಬ್ಬ ನಿರ್ಮಾಪಕ. ಇವರೇ ಇಬ್ರು ಹೊಡೆದಾಡೋದು, ಇವರೇ ಇಬ್ರು. ಮತ್ತೆ ಎಲ್ಲರೂ ಕೂಡ ಅವ್ರ ಪೇಮೆಂಟ್ ತಗೊಂಡು ಹೋಗ್ತಾರೆ. ಹೊಸ ನಿರ್ದೇಶಕನಿಗೆ ಫಸ್ಟ್ ಪೇಮೆಂಟ್ ಸಿಗೋದಿಲ್ಲ. ಆದ್ರೆ ಅವನು ಹೋಗ್ತಾ ಅವನನ್ನ ಅವ್ನು ಪ್ರೂವ್ ಮಾಡ್ಕೊಳ್ಳೋ ತನಕ ಅವ್ನು ಸ್ಟ್ರಗಲ್ ಪಡ್ತಾನೆ ಇರ್ಬೇಕಾಗತ್ತೆ ಇಂಡಸ್ಟ್ರಿ ಚಿತ್ರರಂಗದಲ್ಲಿ. ಆದ್ರೆ ಅಲ್ಲಿ ಅವನು ಮಾಡಿದ ಕತೆಗೆ ಒಬ್ಬ ಕಲಾವಿದ ಸಿಗೋದಿಲ್ಲ. ಇವತ್ ನೋಡಿ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಅವರಿಗೆ ಡಿ ಬಾಸ್ ಅಂತ ಒಂದು ಟೈಟಲ್ ಬರುತ್ತೆ. ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳ ಒಂದು ವಾರ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಡಿ ಬಾಸ್ ಅನ್ನೋದೇ, ಒಬ್ರು ಹೇಳ್ತಾ ಇದ್ರು ಅಸ್ಟ್ರಾಲಜಿ ಅವರು ನನ್ನ ಹತ್ರ ಅವಾಗ ಮಧ್ಯಾಹ್ನ ಮಾತಾಡ್ತಾ, ಡಿ ಬಾಸ್ ಅಂತ ಟೈಟಲ್ಲೇ ದರ್ಶನ್ ಅವರಿಗೆ ನೆಗೆಟಿವ್ ಅಂತ. ಯಾಕೆ ಗೊತ್ತಾ, ಅವತ್ತಿಂದ ನಾವು ಒಂದು ಸ್ವಲ್ಪ ತರ್ಕ ಮಾಡೋಣ, ಹಿಂದ್ ಹೋಗಿ ನೋಡೋಣ. ಡಿ ಬಾಸ್ ಅಂತ ಟೈಟಲ್ ಬಂದಾಗಿನ ದರ್ಶನ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಿದ್ದಾರೆ. ಡಿ ಬಾಸ್ ಅಂತ ಟೈಟಲ್ ಬಂದಾದ್ಮೇಲೆ ಬಾಸ್ಗಿರಿ, ಚಿತ್ರರಂಗದಲ್ಲಿ ಬಾಸ್ಗಿರಿ ಬೇಕಾ? ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೀಡೋಣ. ಬಾಸ್ಗಿರಿ ಯಾಕೆ ಬೇಕು? ನಮ್ಮ ಕನ್ನಡ ಚಿತ್ರರಂಗ ನಾವು ಒಂದು OTT ಅಲ್ಲಿ ಸೇಲ್ ಆಗ್ತಾ ಇಲ್ಲ, ಒಂದು ಟಿವಿ ರೈಟ್ಸ್ ಹೋಗ್ತಾ ಇಲ್ಲ, ಒಂದು ಡಬ್ಬಿಂಗ್ ರೈಟ್ಸ್ ಹೋಗ್ತಾ ಇಲ್ಲ. ಇದ್ರ ಸಮಸ್ಯೆ ಏನು? ಓಕೆ, ಚೆನ್ನಾಗಿ ಮಾಡಿಲ್ವ ಸಿನಿಮಾ, ಚೆನ್ನಾಗಿ ಮಾಡಿಲ್ಲ, ಓಕೆ, ಒಂದು ಮಿನಿಮಮ್ ಗ್ಯಾರಂಟಿ ಆದ್ರೂ ಇದೆಯಾ ಕನ್ನಡ ಚಿತ್ರರಂಗದಲ್ಲಿ? ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಅಂದ್ರೆ ನಾನು ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ತುಂಬಾ ಸಮಸ್ಯೆಗಳು ನಮ್ಮಲ್ಲಿದೆ, ತುಂಬಾ ಸಮಸ್ಯೆಗಳಿದೆ ಇಲ್ಲಿ. ಆದ್ರೆ ಡಿ ಬಾಸ್ ಟೈಟಲ್ ಯಾಕೆ ಹೇಳಿದ್ರೆ ಅಂದ್ರೆ, ದಾವೂದ್, ನಾನು ಮುಂಬೈಯಲ್ಲಿ ಓದ್ತಾ ಇರ್ಬೇಕಾದ್ರೆ, ನಾನು ಮುಂಬೈಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ಅಲ್ಲಿ ದಾವೂದ್ ಇಡೀ ದೇಶ, ಇಡೀ ಎಲ್ಲ ಕಡೆಯನ್ನ ಅವನ ಅಟ್ಟಹಾಸ ಮರೆದಂತ ಡಿ ಬಾಸ್ ಅಂದ್ರೆ ದಾವೂದ್ ಅಂತ ನಾವು ಆವತ್ತು ನಮ್ಮ ಕಲ್ಪನೆಯಲ್ಲಿ ಇದ್ದಿದ್ದು. ಅದೇ ಕರ್ನಾಟಕಕ್ಕೆ ಬಂದು ಇಲ್ಲಿ ಜಾಬ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಡಿ ಬಾಸ್ ಅಂತ ಟೈಟಲ್ ಬಂತು. ಯಾಕಂದ್ರೆ ಆ ನೆಗೆಟಿವ್ ಟೈಟಲ್ ಇದೆಯಲ್ಲ,
ನೆಗೆಟಿವ್ ಟೈಟಲ್ ಅದು ಅವ್ರ ಅಭಿಮಾನಿಗಳು ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು. ಇವತ್ತು ಅಸ್ಟ್ರಾಲಜಿ ಅವರು ಒಬ್ರು ಹೇಳಿದಾಗ ನಾನು ಅದೇ ಒಂಚೂರು ಫ್ಲಾಶ್ ಆಯ್ತು. ದಾವೂದ್ ಹೆಸರಿತ್ತು ಆವಾಗ ಡಿ ಬಾಸ್ ಅಂತ, ಇಡೀ ವಿಶ್ವವನ್ನೇ ಅಲ್ಲಾಡಿಸಿದ, ಇಡೀ ದೇಶವನ್ನೇ ಅಲ್ಲಾಡಿಸಿದ ದಾವೂದ್. ಇಡೀ ಅಂದ್ರೆ ಇದು ಎಲ್ಲವೂ ಕೂಡ ಒಂದು ಕಾಕತಾಳಿ ಅಂತಾನೆ ಹೇಳ್ಬೋದು. ಅದನ್ನ ಅಷ್ಟು ಡೀಪಾಗಿ ತಗೊಳ್ಳೋದು ಬೇಡ. ಬಟ್ ಯಾರೋ ಹೇಳಿದಾಗ ಸ್ವಲ್ಪ ಹೌದು ಅನ್ನುವ ಮನೋಭಾವ ಕೂಡ ನಮ್ಮಲ್ಲಿ ಬರುತ್ತೆ. ನೋಡಿ, ದರ್ಶನ್ ಅವರು ಈ ಘಟನೆ ಆಗಿ ಆ ದಿನ ರಾತ್ರಿ ಆಗುತ್ತೆ, CCTV ಕ್ಯಾಮ್ರಾಗಳ ಫುಟೇಜ್ಗಳೆಲ್ಲ ಸಿಗುತ್ತೆ, ಎಲ್ಲಾ ಮಾಧ್ಯಮದಲ್ಲೂ ಕೂಡ ಬರುತ್ತೆ, ಒಂದಿಷ್ಟು ಪೊಲೀಸ್ ಎನ್ಕ್ವೈರಿ ಆಗುತ್ತೆ. ಅದಕ್ಕಿಂತ ಬೆಳಿಗ್ಗೆ ಮಾರ್ನಿಂಗ್ ಏನಿದೆ ಅದಕ್ಕಿಂತ ಮುಂಚಿನ ದಿನ ಒಂದು ಕಾಮಿಡಿ ಸೀನ್ ಮಾಡ್ಬಿಡ್ತಾರೆ. ಡೆವಿಲ್ ಅನ್ನೋ ಒಂದು ಸಿನಿಮಾದಲ್ಲಿ ಕಾಮಿಡಿ ಸೀನ್ ಅನ್ನ ಮಾಡ್ಬರ್ತಾರೆ. ಅಂದ್ರೆ ಒಬ್ಬ ಏನೇ ಒಂದು ಕೊಲೆ ಮಾಡಿದ್ರು ಅಲ್ಲ ಬೇರೆ ಏನೋ ಆತನ ಭಾಗಿ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ಒಂದು ನೋವಿರುತ್ತೆ, ತಳಮಳ ಇರುತ್ತೆ, ನಾನು ಇಂಥ ತಪ್ಪು ಮಾಡಿದ್ದೀನಿ ಅನ್ನೋ ಇದಿರುತ್ತೆ. ಬಟ್ ನಮ್ಗೆ ಒಂದು ಬಲ್ಲ ಮೂಲಗಳಿಂದ ಸಿಕ್ಕ ಮಾಹಿತಿ, ನನಗೆ ಅಲ್ಲಿ ಸ್ಪಾಟ್ ಅಲ್ಲಿ ಇರುವಂತ ಸ್ಟಿಕ್ ಅಂತ ಮಾಹಿತಿ, ಕಾಮಿಡಿ ಪಾತ್ರವನ್ನ ತುಂಬಾ ನಯ ನಾಜುಕಾಗಿ ಎಲ್ಲ ಇಡೀ ಸಟ್ಟೆ ನಗೋ ರೀತಿಯಲ್ಲಿ ಅಭಿನಯ ಮಾಡಿ ಬಂದಿದಾರಂತೆ ಡೆವಿಲ್ ಸಿನಿಮಾದಲ್ಲಿ. ಅಂದ್ರೆ ನನಗೆ ಇದು ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಆದ ನಂತರ ಯಾರು ಆರೋಪಿಗಳು, ಏನಾಗಿದೆ, ಸತ್ಯಾಸತ್ಯತೆಗಳ ಬಗ್ಗೆ ಅಲ್ಲಿ ಯಾರಿದ್ದಾರೆ ಅವ್ರಗಳಿಗೆ ಗೊತ್ತು, ಎನ್ಕ್ವೈರಿ ಮೂಲಕನೇ ಬರ್ಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಚಿತ್ರರಂಗದಲ್ಲಿ ಇಂಥ ಒಂದು ಪರಿಸ್ಥಿತಿ ಇಡೀ 90 ವರ್ಷದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಯಾವತ್ತೂ ಬಂದಿಲ್ಲ. ಇಂಥದ್ ಬರ್ಲೂಬಾರ್ದು, ಮುಂದೆಂದೂ ಆಗ್ಬಾರ್ದು. ನೋಡಿ, ಹಿರಿಯ ನಟ ಜಗ್ಗೇಶ್ ಅವರು ಇವತ್ತೊಂದು ಟ್ವೀಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ತಮ್ಮ ಬರವಣಿಗೆ ಮೂಲಕ ಹೇಳ್ತಾರೆ, ರಾವಣನಾಗೋದಲ್ಲ ರಾಮನಾಗಬೇಕು ಅನ್ನೋ ಒಂದು ಸ್ಲೋಗನ್ ಮೂಲಕ ಒಂದಿಷ್ಟು ಇಂಡೈರೆಕ್ಟ್ ಆಗಿ ದರ್ಶನ್ ಅವರಿಗೆ ಒಂದು ಟಾಂಟ್ ಕೊಡ್ತಾರೆ. ಅದು ಇಂಡೈರೆಕ್ಟ್ ಡೈರೆಕ್ಟ್ ಅದು ಅವ್ರವ್ರಿಗೆ ಬಿಟ್ಟಿರೋದು. ಆದ್ರೆ ವಿಚಾರ ಏನಂತ ಹೇಳಿದ್ರೆ, ಅವರು ಒಂದಿನ ಅವ್ರ ಅಭಿಮಾನಿಗಳು ಯಾವ್ದೋ ಒಂದು ವಿಚಾರಕ್ಕೆ ಏನೋ ಅಂತ ಹೇಳಿದ್ರು ಅಂತ ಹೇಳೋ ಮಾತ್ರಕ್ಕೆ ಒಬ್ಬ ಹಿರಿಯ ಅವರನ್ನು ಕೂಡ ಇದ್ ಮಾಡುವಾಗ ಅವರೊಂದು ರಾಘವೇಂದ್ರ ಸ್ವಾಮಿ ಫೋಟೋದ ಹತ್ರ ಬಂದ್ಬಿಟ್ಟು ಕಣ್ಣೀರ್ ಹಾಕಿ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಾಕಿದ ಇಂಡಸ್ಟ್ರಿನ ಇದು, ಶಂಕರ್ ನಾಗರು ಅವರು ಬೆಳೆದು ಬಂದ ಇಂಡಸ್ಟ್ರಿನ ಇದು, ಅಂದ್ರೆ ನಾನೊಬ್ಬ ಹಿರಿಯ ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದ ಒಬ್ಬ ನಟ, ನನಗೊಂದು ಮರ್ಯಾದೆ ಇಲ್ಲದೆ ಬೀದಿಯಲ್ಲಿ ಕೂರಿಸ್ಕೊಂಡು ಇದಾಕಿದ್ರೆ ಇದು ನನ್ನ ನೋವಿದು ತಟ್ಟುತ್ತೆ ಅಂತ ಹೇಳಿದೆ. ಅಂದ್ರೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ ಇವಾಗ. ಖಂಡಿತ. ಈ ನಡುವೆ ಏನಾಗ್ತಾ ಇದೆ, ಇದು ಬಹಳ ಮುಖ್ಯ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಇಲ್ಲಿ ಯಾರ್ದ ಇನ್ಫ್ಲೂಯೆನ್ಸ್ ಕೆಲಸ ಮಾಡಬಾರ್ದು. ಈ ನಡುವೆ ನೋಡಿ, ರಾಜಕಾರಣಿಗಳ ಒತ್ತಡ ಬೇರೆ ಇದೆಯಂತೆ. ಆದರೂ SIT ಅಧಿಕಾರಿಗಳು ದರ್ಶನ್ ಹೆಸರನ್ನು ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ. ನೆನ್ನೆ ಕೂಡ ನಮ್ಮ ಇದೇ ಚರ್ಚಾ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ದಕ್ಷ ಅಧಿಕಾರಿ ಗಿರೀಶ್ ಅವರಿದ್ದಾರೆ ಅನ್ನೋದು ಏಕೈಕ ನಂಬಿಕೆ ಅಂತ ಹೇಳಿ. ಹಾಗಾಗಿ ನೋಡಬೇಕು, ಇದನ್ನು ದ್ವಂದ್ವ ಅನ್ಬೇಕಾ ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಬೇಕಾ, ನಿಜಕ್ಕೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆನ್ ಸ್ಕ್ರೀನಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡೋದು, ಏನೋ ಅಭಿಮಾನಿಗಳು ಹಾಕಿದ ಭಿಕ್ಷೆಯಿಂದ ನನ್ನ ಜೀವನ ನಡೀತಿದೆ, ಈ ಥರದ ಸ್ಟೇಟ್ಮೆಂಟು ಕೊಡ್ತಾರೆ. ಸಿನಿಮಾ ಆಗ್ತಿದ್ದಂಗೆ, ಸಿನಿಮಾ ಗೆದ್ದರೆ ಅಥವಾ ಏನೋ ಅವ್ರದ್ದೇನೋ ಇಂಟರ್ವ್ಯೂ ಮಾಡಬೇಕಾದ್ರೆ. ಇನ್ನೊಂದು ಕಡೆ ಆ ಬಾಸಿಸಮ್ಮಿಗೆ ಹೋರಾಟ, ಡಿ ಬಾಸ್ ಈ ಥರ ಟೈಟಲ್ ಬಂದಾಗ ಅವ್ರದ್ದು ಮಾತಿನ ಶೈಲಿ, ಈಗ ಬೇಡ ನಾವೇ ಮಾಧ್ಯಮದವರೇ ತೊಗೊಳ್ಳೋಣ. ಏನೋ ಒಂದು ಪ್ರಶ್ನೆ ಕೇಳಿದ್ರೆ, ನಿಮ್ಮ ಮನೇಲಿ ಹೆಂಗೆ, ನಿಮ್ಮ ಮನೇಲೂ ಹಿಂಗೆ, ಇದು ಆನ್ಸರ್ ನಾವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರನ ಬಯಸ್ತಾರೆ. ಯಾವುದೇ ಮಾಧ್ಯಮವೇ ಆಗಿರಲಿ ಅಥವಾ ಜನರು ಅವರ ಅಭಿಮಾನಿಗಳು ಬಯಸ್ತಿರ್ತಾರೆ. ದ ಕೌಂಟ್ರ್ ಲೆವೆಲ್ ಆಫ್ ದರ್ಶನ್ ಈಸ್ ಎಕ್ಸ್ಟ್ರೀಮ್ ಅಂತ ಅನ್ಸುತ್ತೆ ನನಗೆ. ಹೌದು, ನಿಜ. ಯಾಕೆ ಆ ಥರ ಶಿಫ್ಟ್ ಆದರು? ಯಾಕಂದ್ರೆ ಹಂಗಿರಲಿಲ್ಲ ಆ ವ್ಯಕ್ತಿ. ಅಡ್ವರ್ಸ್ ಲೆವೆಲ್ಗೆ ಆಗ್ಬಿಟ್ಟಿರ್ತಾರೆ. ಅದು ಇನ್ನೊಂದು ಏನಂತಂದ್ರೆ ಮೇಡಮ್, ಈಗ ಒಬ್ಬ ಸೆಲೆಬ್ರಿಟಿ ಅಂದಮೇಲೆ ಅವನು ಆಯ್ಕೆ ಮಾಡ್ಕೊಬೇಕಾಗಿರೋರು ಅವ್ನ ಜೊತೆಲೇ ಇರ್ತಾರಲ್ಲ, ಸರ್ಕಲ್ ಏನಿದೆ ಅದು ಕೂಡ ಒಳ್ಳೆ ಜನ ಇರಬೇಕು. ಈಗ ಯಾವಾಗ ಜನ ಬಂದು ಬಾಸ್ ಡಿ ಬಾಸ್ ಏನು ಫಿಲಮಲ್ಲೇ ನೋಡಿಯೋದು, ಇಲ್ಲೂ ಅದೇ ರೀತಿ ಹೊಡಿತಾರೆ ನೋಡ್ತೀಯಾ ಅಂತ ಇವರು ಯಾವಾಗ ಅವ್ರನ್ನ ಪ್ರಚೋದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಇವ್ರಿಗೆ ತಲೆ ನಿಲ್ಲಲ್ಲ. ಆಮೇಲೆ ಅವ್ರ ಮುಂದೆ ಇವರು ಒಂದು ಬಾಸ್ಗಿರಿ ತೋರಿಸ್ಕೊಬೇಕು, ಮಾಡಬೇಕು. ಮತ್ತು ಈಗ ಏನೋ ಒಂದು ಪತ್ರಕರ್ತರು ಏನೋ ಒಂದು ಕೇಳೋದು ಮತ್ತೊಂದು ಮಾಡೋದಾಗ ಅವ್ರಿಗೆ ಉಲ್ಟಾ ಕ್ವಶನ್ ಮಾಡೋದು, ಅಡ್ವರ್ಸ್ ಬಿಹೇವಿಂಗ್, ಇದೆಲ್ಲ ಬಂದು ಹೋಗ್ತಾ ಏನಾಗುತ್ತೆ ಅಂದರೆ ಇಂಥ ದಾರಿಗೆ ಎಳೆದುಬಿಡುತ್ತೆ. ಅಲ್ಲ, ಇಂಥವ್ರಿಗೆ ಆತ್ಮಸಾಕ್ಷಿ ಅನ್ನೋದಿರುತ್ತೆ. ಆತ್ಮಸಾಕ್ಷಿ ಅನ್ನೋದು ಇದ್ದಿದ್ರೆ ಈ ಕೃತ್ಯನೇ ಎಸಗ್ತಾ ಇರಲಿಲ್ಲ ಮೇಡಮ್. ಅವರು ಆತ್ಮಸಾಕ್ಷಿ ಇಲ್ಲದೆ ಇರಕ್ತಾನೆ ಈ ಕೃತ್ಯ ನಡೆದಿದೆ ಅಲ್ವಾ. ಈಗ ಅವನು ಅಭಿಮಾನಿನೇ ಪಾಪ, ಅವನು ಒಬ್ಬ ಬಡ ಅಭಿಮಾನಿ. ಈಗ ಒಬ್ಬ ಡಾಕ್ಟ್ರು, ಮನೋವೈದ್ಯ ತಜ್ಞರು ಏನು ಹೇಳಿದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಸಾಯ್ತೀನಿ ಅಂತ ಗೊತ್ತಾಗೋಂಥ ಸಂದರ್ಭದಲ್ಲಿ ಅವನ ಹಿನ್ನೆಲೆ ಮತ್ತು ಅವನಿಗಿರೋ ಕಷ್ಟ, ಮನೇಲಿ ಏನಿದೆ ನೋವು ಅದೆಲ್ಲ ಬಂದು ಹೇಳ್ಬಿಡ್ತಾನಂತೆ ಅವನು. ಈಗ ಅವನು ರೇಣುಕಾ ಸ್ವಾಮಿ ಸಾಯ್ತಾ ಇದ್ನಲ್ವ, ಆಗ ಅವ್ರ ಹೆಂಡತಿ ಪ್ರೆಗ್ನೆಂಟು, ನನ್ನ ಬಿಟ್ಬಿಡಿ ಅಂತ ಅಂಗ್ಲಾಚಿರ್ಬೋದಲ್ವಾ.
ಆತ್ಮಸಾಕ್ಷಿ ಅನ್ನೋದು ಇವ್ರಿಗೆ ಇದ್ದಿದ್ದಿದ್ರೆ ಆ ರಿಕ್ವೆಸ್ಟ್ಗೆ ಆ ಇದಕ್ಕಾನು ಅವ್ನು ಬಿಡಬೇಕಾಗಿತ್ತಲ್ವಾ? ಅದನ್ನು ಯೋಚನೆ ಮಾಡ್ಬೋದಾಗಿತ್ತಲ್ವಾ? ಒಬ್ಬ ಮೇರು ನಟ ಆಗಿ, ಒಬ್ಬ ಸೆಲೆಬ್ರಿಟಿ ಆಗಿ, ಅದನ್ನೂ ಇಲ್ಲ ಅಂತಂದರೆ ಮತ್ತೆ ಇವರು ನಿಜವಾಗ್ಲೂ ಯಾವ ಮಟ್ಟಕ್ಕೆ ಇವರು ಇಳಿದಿದ್ದಾರೆ, ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಆಗುತ್ತೆ ಮೇಡಮ್. ರೈಟ್. ನನಗೆ ಕೋರ್ಟ್ ಈ ಪ್ರಕರಣವನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದು ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಆಗುವಂಥ ಘಟನೆಗಳಿಗೂ ಇಂಟೆನ್ಷನಲಿ ಆಗುವಂಥ ಕೃತ್ಯಗಳಿಗೂ ಡಿಫ್ರೆನ್ಸ್ ಖಂಡಿತವಾಗ್ಲೂ ಕೋರ್ಟ್ ಕಂಡುಕೊಳ್ಳುತ್ತೆ. ಏಕೆಂದರೆ ದ ಪಾಸ್ಟ್ ಹಿಸ್ಟ್ರಿ ಆಫ್ ದರ್ಶನ್ ಅಥವಾ ಅವರ ಸಹಚರರು ಇದು ಬಹಳ ಮುಖ್ಯ ಆಗುತ್ತೆ. ಲಿಸ್ಟೇ ಸಿಗುತ್ತೆ ದರ್ಶನ್ ಅಂದಾಗ ಇಂಥ ಕೇಸ್ದು. ಆರಂಭಿಕ ಹಂತದಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ವಿಜಯಲಕ್ಷ್ಮಿಯವರ ಮುಖ, ಅವರ ಧರ್ಮಪತ್ನಿಯವರ ಮುಖ ಕೆಂಪು ಆಗಿದ್ದೇ ನಮಗೆ ಕಾಣಿಸ್ತಾ ಇತ್ತು. ಅಲ್ಲಲ್ಲಿ ಊದ್ಕೊಂಡಿದ್ದು, ಅವ್ರು ಕೊಡ್ತಿದ್ದಂಥ ಸ್ಟೇಟ್ಮೆಂಟು, ಬಟ್ ಅವ್ರ ನೋವು ಕಾಣ್ತಾ ಇತ್ತು. ಆ ನಂತರ ಹಲವಾರು ಪ್ರಕರಣಗಳು ಒಂದಾದ್ಮೇಲೆ ಒಂದಿದೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಕೋರ್ಟ್ ಹೇಗೆ ನೋಡುತ್ತೆ? ಇದು ದರ್ಶನ್ ಸರ್ದು ಕ್ರೈಮ್ ಹಿಸ್ಟ್ರಿ ಈ ಕೇಸಿಗೆ ರಿಲೇಟೆಡ್ ಆಗಲ್ಲ. ಅಂದ್ರೆ ಮಾರಲ್ ಆಗಿ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು FIR ಹಾಕಿದ್ರು, ಅದರಲ್ಲಿ 25 ದಿನ ಕಸ್ಟಡಿ ಇದ್ರು. ಇದೇ 2 months ಬ್ಯಾಕು ಕಾಟೇರಿ ಸಿನಿಮಾ ಸಕ್ಸಸ್ ಸಂದರ್ಭದಲ್ಲಿ ಒಂದು ಹೋಟ್ಲಲ್ಲಿ ಪಾರ್ಟಿ ಜಾಸ್ತಿ ಹೊತ್ತು ಮಾಡಿ ಅದು ಕೂಡ FIR ಆಯಿತು. ಈ ಸೀರಿಯಲ್ ಆಗಿ ಒಂದು ಸ್ವಲ್ಪ ಅವರು ಅನ್ಟ್ರೈನ್ ತರ ಆಡ್ತಾ ಇರೋದು ನಿಜ. ಬಟ್ ಈ ಕ್ರೈಮ್ ಅಲ್ಲಿ ಅವರು ನೇರವಾಗಿ ಈ ಪ್ರೈಮಾ ಫೇಸಿಯಲ್ಲಿ ಇವರೇ ಮೇನ್ ಮುಖ್ಯವಾಗಿ ಈ ಕಿಂಗ್ ಪಿನ್ ಅಂತ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ಹೇಗೆ ಅರ್ಥ ಆಗ್ತದೆ ಅಂದ್ರೆ, ಇದು ಪವಿತ್ರ ಗೌಡ ಅವರು ನಮ್ಮ ಇಬ್ಬರ ಸಂಬಂಧಕ್ಕೆ 10 ವರ್ಷ ಅಂತ ಹೇಳಿ ಒಂದು ಪೋಸ್ಟ್ ಹಾಕ್ತಾರೆ. ಅದಕ್ಕೆ ವಿಜಯಲಕ್ಷ್ಮಿ ಮೇಡಮ್ ಅವ್ರು ರಿಯಾಕ್ಟ್ ಮಾಡ್ತಾರೆ. ಆಮೇಲೆ ಈ ಹುಡುಗ ಬಂದು ರಿಯಾಕ್ಟ್ ಮಾಡ್ತಾನೆ, ನಮ್ಮ ಅತ್ತಿಗೆ ಮತ್ತು ಅಣ್ಣನ ಲೈಫಲ್ಲಿ ಆಟ ಆಡ್ಬೇಡ ಅಂತ. ಅದನ್ನ ಪಬ್ಲಿಕ್ ಪ್ರತಿಕ್ರಿಯೆ ನೀಡುತ್ತೆ. ಪ್ರತಿಕ್ರಿಯೆ ನೀಡೋದಕ್ಕೆ ಇವರು ಪವಿತ್ರ ಗೌಡ ಅವರು ಯಾರು ಪ್ರತಿಕ್ರಿಯೆ ನೀಡಬೇಡಿ, ನಾನು ಬೇರೆ ರೀತಿ ಪ್ರತಿಕ್ರಿಯೆ ನೀಡ್ತೀನಿ ಅಂತ ಹೇಳ್ತಾರೆ. 8ನೇ ತಾರೀಕು ಇವ್ರನ್ನ ಕಿಡ್ನಾಪ್ ಮಾಡಲಾಗ್ತದೆ. 9ನೇ ತಾರೀಕು ಮರ್ಡರ್ ಆಗಿದೆ, 9ಕ್ಕೆ FIR ಆಗಿದೆ. ಹಾಗಾಗಿ ಇದೆಲ್ಲ ಮೇಲ್ನೋಟಕ್ಕೆ ನೋಡೋದಾದ್ರೆ ಮರ್ಡರ್ ಆಗಿರೋ ಜಾಗದಲ್ಲಿ ದರ್ಶನ್ ಕಾರ್ ಹೋಗಿದೆ. ಮತ್ತೆ ಆರೋಪಿಗಳು 4 ಜನ ಕಸ್ಟಡಿ ಬಂದ್ರಲ್ಲ, ಅವ್ರನ್ನೆಲ್ಲ ವಾಟ್ಸಪ್ ಚಾಟ್ ಎಲ್ಲ ಪೊಲೀಸರು ನೋಡಿದ್ದಾರೆ. ಅದೆಲ್ಲ ನೋಡಿನೇ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿ ಇವತ್ತು ಅಕ್ಯೂಸ್ ನಂಬರ್ 1 to 17 ಹೋಗಿರೋದು. ರೈಟ್. ಯಾಕೆಂದ್ರೆ ನಾನು ಆ ಹಿಸ್ಟ್ರಿ ಎಷ್ಟು ಗಮನಿಸ್ತೀರಿ ಅಂದ್ರೆ, ರೈಟ್ ನಾವು ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಅಂದಾಜು 10 ಅವ್ರ ಪತ್ನಿ ಅವ್ರ ಮೇಲೆ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ, ಶ್ರೀರಂಗಪಟ್ಟಣದ ಹಿಂದೊಂದ್ಸತಿ ಅಭಿಮಾನಿ ಮೇಲೆ ಹಲ್ಲೆ ಆಗುತ್ತೆ, ಮಾಧ್ಯಮವನ್ನು ಅಶ್ಲೀಲವಾಗಿ ನಿಂದಿಸ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರ ವಿರುದ್ಧ ಮಾತಾಡಿದ್ದು ಒಂದು ಪ್ರಕರಣ, ವನ್ಯಜೀವಿಗಳನ್ನು ಸಾಕಿ ಅರಣ್ಯ ಇಲಾಖೆ ಕೆಂಗಣ್ಣಿ ಗುರಿಯಾಗಿರ್ತಾರೆ, ಮೈಸೂರು ಹೋಟೆಲ್ನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡ್ತಾರೆ, ಉಮಾಪತಿ ಗೌಡ್ರು ಅದೊಂದು ದೊಡ್ಡ ಪ್ರಕರಣವೇ ಆಗೋಯ್ತು. ಅದೇ ನೀವು ಹೇಳ್ದಂಗೆ ಮಹಿಳೆಯನ್ನ ಅವಹೇಳನ ಮಾಡಿದ್ದು ಕಾಟ್ರೇರ ಸಿನಿಮಾ ಸಕ್ಸಸ್ ಅಲ್ಲಿ, ಯಜಮಾನ ಚಿತ್ರೀಕರಣ ಸೆಟ್ನಲ್ಲಿ ಸಹ ನಟನ ಮೇಲೆ ಹಲ್ಲೆ ಮಾಡಿರ್ತಾರೆ, ದರ್ಶನ್ ಮನೆಯಿಂದ ಹುಲಿ ಉಗುರೊಂದನ್ನು ವಶಪಡಿಸ್ಕೊಳ್ತಾರೆ. ಸೊ ಕೋರ್ಟ್ ಈ ಕೇಸಿ ಹೇಗೆ ಈ ಥರ ನೋಡುತ್ತಾ, ಆತನ ಪಾಸ್ಟ್ ರೆಕಾರ್ಡ್ಸನ್ನು ಗಮನಿಸಿ ಯಾಕೆ ಈ ಥರ ಅಂತ ನೋಡುತ್ತಾ ಹೆಂಗೆ ಅಂದರೆ, ಈಗ ಆಲ್ರೆಡಿ 302 ಅಲ್ಲಿ ದರ್ಶನ್ ಅವ್ರನ್ನ ಆರೋಪಿ ಅಂತ ಪರಿಗಣನೆ ಮಾಡಿದ್ರಿಂದನೇ ನಿನ್ನೆ ಅವರಿಗೆ 6 ದಿನ ಪೊಲೀಸ್ ಕಸ್ಟಡಿ ತಗೊಂಡಿದೆ ಮೇಡಮ್. ಯಾವಾಗ ಒಬ್ಬ ಆರೋಪಿಯ ಕ್ರೈಮ್ ಹಿಸ್ಟ್ರಿ ನೋಡ್ತಾರೆ ಅಂದರೆ, ಆರೋಪಿರೋ ವಕೀಲರು ಏನಾರ ಕೋರ್ಟಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅದಕ್ಕೆ CD ರಿಪೋರ್ಟು ಮತ್ತು ಪೊಲೀಸ್ ರಿಪೋರ್ಟ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಯಾಕೆ ಬೇಲ್ ಕೊಡಬಾರ್ದು, ಈ ವ್ಯಕ್ತಿ ಹಿನ್ನೆಲೆಗಳೇನು ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ ಮೇಡಮ್. ಆವಾಗ ಕೋರ್ಟು ಒಬ್ಬ ಕ್ರಿಮಿನಲ್ ಅಫೆಂಡರ್ ಅಂದರೆ ನಾಟ್ ಓನ್ಲಿ ದರ್ಶನ್, ಎಲ್ಲ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿಯ ಆ CD ರಿಪೋರ್ಟಲ್ಲಿ ಆ ಕ್ರೈಮ್ ಹಿಸ್ಟ್ರಿ ಇದೆ ಆದರೆ ಈ ತಿರಿಗೆ ಬೇಲ್ ಕೊಟ್ಟರೆ ಮತ್ತೆ ಇಂಥ ಪ್ರಕರಣಗಳಲ್ಲಿ ತೊಡಗುವ ಸಾಧ್ಯತೆ ಇದೆ ಅನ್ನೋ ಒಂದು ಗ್ರೌಂಡ್ ಮೇಲೆ ಬೇಲ್ ರಿಜೆಕ್ಟ್ ಮಾಡಬಹುದು. ಹಾಗಾಗಿ ಈ ಎಲ್ಲ ಕ್ರೈಮ್ ಹಿಸ್ಟ್ರಿ ಕನ್ಸಿಡರಬಲ್ ಮೇಡಮ್. ಈಗ 6 ದಿವಸಕ್ಕೆ ಕಸ್ಟಡಿಗೆ ತಗೊಂಡ್ರು, ಇಫ್ ಇಟ್ ಈಸ್ ರಿಕ್ವೈರ್ಡ್ ಅಂತ ಅನ್ಸಿದ್ರೆ ಇನ್ನು ಕಸ್ಟಡಿಗೆ ತಗೋಬೋದಾ? ಹೌದು ಮೇಡಮ್, ರಿಕ್ವೆಸ್ಟ್ ಮಾಡಿ ಕೋರ್ಟ್ಗೆ ಯಾಕೆ ಅಕ್ಯೂಸ್ ಪರ್ಸನ್ನ ನಮಗೆ ಜಾಸ್ತಿ ಇನ್ನೂ ಹೆಚ್ಚಿನ ದಿನಗಳ ಕಾಲ ಯಾಕೆ ನಮಗೆ ಕಸ್ಟಡಿ ಬೇಕಾಗಿದೆ ಅಂತ ಕೋರ್ಟ್ಗೆ ಮೆಮೊ ಹಾಕಿ ಕೋರ್ಟ್ ಮುಂದೆ ಹಿಯರಿಂಗ್ ಮಾಡಿ ಅದನ್ನು ಕೋರ್ಟ್ ಪರ್ಮಿಷನ್ ಹೌದು ರಿಕ್ವೈರ್ ಇದೆ ಅನ್ನೋದು ತೋರಿಸ್ಬೇಕು. ಅವಾಗ ಕೋರ್ಟ್ 4 ದಿನನೂ ಕೊಡ್ಬೋದು, ಇನ್ನು 6 ದಿನನೂ ಕೊಡ್ಬೋದು. ಈ ಕ್ಷಣಕ್ಕೂ ಅವ್ರ ಪರ ವಕೀಲರು, ದರ್ಶನ್ ಪರ ವಕೀಲರು ಜಡ್ಜ್ ಮುಂದೇನು ಅಳೋಂಥ ಪರಿಸ್ಥಿತಿ ಏನಿಲ್ಲ, ಧೈರ್ಯವಾಗಿದ್ದಾರೆ ಅಂತ ಹೇಳೋದ್ರಿಂದ ಹಿಡಿದು ಈ ಕೃತ್ಯದಲ್ಲಿ ಅವ್ರು ಭಾಗಿಯಾಗಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಸೊ 1-1.5 ತಾಸು ಆ ಬಾಡಿಯನ್ನು ಹೆಂಗೆ ಡಿಸ್ಪೋಸ್ ಮಾಡ್ಬೋದು ಅಂತ ಯೋಚನೆ ಮಾಡುವಂತಹ ಚಾಕಚಕ್ಯತೆ ಇದೆ ಅಂತ ಹೇಳಿದ್ರೆ, ಏನೇ ವಿಚಾರಣೆ ಆಗಬೇಕಾದ್ರೂ ಕೂಡ ಈ ಕೇಸಿಂದ ತಾನು ಹೇಗೆ ಹೊರಗೆ ಬರ್ಬೋದು ಅಂತ ಆರೋಪಿ ಸ್ಥಾನದಲ್ಲಿದ್ದವ್ರು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಸೊ ಅದರ ಏಕೈಕ ಸ್ಟೇಟ್ಮೆಂಟ್ ಏನು ಅಂದರೆ, ನನಗೂ ಈ ಕೃತ್ಯಕ್ಕೂ ಸಂಬಂಧ ಇಲ್ಲ, 6 ದಿವಸನೂ ಅದನ್ನೇ ಹೇಳ್ತಾರೆ ಅಂತ ಕಾರಣ. ಹೆಂಗೆ ಬಾಯ್ ಬಿಡಿಸೋದು ಅಂದರೆ, ಅಫ್ಕೋರ್ಸ್ ಅದು ಟೀಮ್ ಮೇಲೆ ಡಿಪೆಂಡೇ.
ಎಗೇನ್ ಕಸ್ಟಡಿಗೆ ತೊಗೊಂಡು ಬೇರೆ ಇಂಟ್ರಾಗೇಷನ್ ಲೆವೆಲಲ್ಲಿ ಏನಾದರೂ ಹೊರಗೆ ತರ ಹೌದು ಮೇಡಮ್, FIR ಅಲ್ಲಿ 125B ಆಗ್ತಾರಲ್ಲ, ಗುಂಪು ಕೃತ್ಯಗಳಲ್ಲಿ ಭಾಗಿಯಾದವರು. ಈಗ ಎಸ್ ಎ ಆರೋಪಿ ನಾನಿಲ್ಲ ಅಂತ ಹೇಳ್ಬೋದು, ಆದರೆ ಸಹ ಆರೋಪಿಗಳು ಇವರು ಇದ್ರು ಅಂತ ಹೇಳ್ತಾರೆ. ದರ್ಶನ್ಗೆ ಆರೋಪಿಗಳಿಂದ ವಾಟ್ಸಪ್ ಮೆಸೇಜ್ ಹೋಗಿದ್ರ ಬಗ್ಗೆ, ಕಾಲ್ ಹೋಗಿದ್ರ ಬಗ್ಗೆ ರೆಕಾರ್ಡ್ ಇದೆ. ಘಟನೆ ನಡೆದ ಸಂದರ್ಭದಲ್ಲಿ ಚೈನ್ ಎವಿಡೆನ್ಸ್ ರೀತಿ ಆ ಸೆಡ್ಡಿಗೆ ಬಂದಂತ CCTV ಫುಟೇಜ್ ಇದೆ. ಆರೋಪಿ ಪ್ರತಿ ಪ್ರಕರಣದಲ್ಲಿ ಆರೋಪಿ ನಾನು ಕೃತ್ಯ ಮಾಡಿಲ್ಲ ಅಂತಾನೆ ಹೇಳೋದು, ಯಾರು ಒಪ್ಕೊಳ್ಳಲ್ಲ ಅದು. ಆದ್ರೆ ಪೊಲೀಸ್ನವರು ಇದನ್ನೆಲ್ಲ ಏನು ಅಕ್ಸೆಪ್ಟ್ ಮಾಡಲ್ಲ ಮೇಡಮ್. ಅದನ್ನ ಪೊಲೀಸ್ ಭಾಷೆಯಲ್ಲಿನೇ ಉತ್ತರ ತಗೊಂಡು ಅದನ್ನ ಚಾರ್ಜ್ ಶೀಟ್ಗೆ ಹಾಕ್ತಾರೆ. ಹಾಗಾಗಿ ಡಿನೇ ಮಾಡೋ ಯಾವ ಸಾಧ್ಯತೆಗಳು ಇಲ್ಲ ಮೇಡಮ್. ಡಿನೇ ಮಾಡೋದೇ ಆಗಿದ್ರೆ ಕರ್ನಾಟಕ ಪೊಲೀಸ್ ಯಾಕೆ ಅಭಿನಂದನೆ ಸಲ್ಲಿಸಬೇಕು, ನಗರ ಪೊಲೀಸ್ ಕಮಿಷನರ್ಗೆ ಮತ್ತೆ ಗಿರಿ ಸರ್ ಅವ್ರಿಗೆ ಯಾಕೆ ಯಾಕಂದ್ರೆ ದರ್ಶನ್ ಸರ್ನ ಈ ಕೇಸಲ್ಲಿ ಹೊರಗಡೆ ಬಿಡದೇ ಆಗಿದ್ರೆ ಸಹ ಆರೋಪಿಗಳ ಸ್ಟೇಟ್ಮೆಂಟ್ನ ದರ್ಶನ್ ಅಗೇನ್ಸ್ಟ್ ತಗೋತಾನೆ ಇರಲಿಲ್ಲ ಅವರು. ಸೂಪರ್. ಹಾಗಾಗಿ ಪೊಲೀಸ್ ವ್ಯವಸ್ಥೆ ತುಂಬಾ ಖಡಕ್ ಆಗಿದ್ದರಿಂದನೇ ದರ್ಶನ್ ಸರ್ ಇವತ್ತು ಕಸ್ಟಡಿ ಇರ್ತಾರೆ ಮೇಡಮ್. ರೈಟ್. ಇಲ್ಲಿ ಯಾರ ವಿರೋಧಕ್ಕೆ ಕಾರ್ಯಕ್ರಮವನ್ನು ನಾವು ಮಾಡ್ತಿಲ್ಲ. ಸತ್ಯ ಅನ್ನೋದು ಹೊರಗೆ ಬರಬೇಕು, ನೊಂದ ಕುಟುಂಬಕ್ಕೆ, ನೊಂದ ಜೀವಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಆದ ಸಂದರ್ಭದಲ್ಲಿ ಕಲಾವಿದರ ಸಂಘ ಅಂತಿರುತ್ತೆ, ನಿರ್ಮಾಪಕರ ಸಂಘ ಅಂತಿರುತ್ತೆ, ನಿರ್ದೇಶಕರ ಸಂಘ ಅಂತಿರುತ್ತೆ. ನ್ಯಾಯ ಕೇಳಕ್ಕೆ ಅಲ್ಲಿಗೆ ಹೋಗ್ತಾರೆ, ಕೋರ್ಟಿಗೆ ಹೋಗಕ್ಕೆ ಮುಂಚೆನೇ ಹೋಗ್ತಾರೆ. ಇಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ. ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಆರೋಪ ಹೊತ್ತಿರೋದು ಯಾರು? ಖ್ಯಾತ ನಟ ದರ್ಶನ್. ಹಲ್ಲೆಗೊಳಗಾಗಿ ಪ್ರಾಣವನ್ನು ತೆತ್ತಿದ್ಯಾರು? ಅವರದ್ದೇ ಅಭಿಮಾನಿ. ಹಾಗಾಗಿ ಸಂದೇಶ್, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪಾತ್ರ ಏನು, ಯಾವ ನಿಲುವಿಗೆ ಬರಬೇಕು ಅಂತ? ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಇಲ್ಲಿ ನೋಡಿ, ಚಿಕ್ಕವರು ದೊಡ್ಡವರು ಇದೆಲ್ಲವನ್ನ ಬಿಟ್ಟು, ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಲ್ಲ. ಅಂದ್ರೆ ಪದೇ ಪದೇ ಯಾರು ಕೂಡ, ಈಗ ನಾಳೆ ನಾನು ಒಂದು ದೊಡ್ಡ ನಟ ಆಗ್ತಾ ಹೋಗ್ಬೋದು, ಈಗ ಚಿಕ್ಕವನ್ ಇರ್ಬೋದು, ನಾಳೆ ಬೇರೆ ಏನೋ ಆಗ್ಬೋದು. ನನ್ನ ತಲೆಯಲ್ಲೂ ಒಂದು ಗುಂಗು ಬರುವಂತ ಅನೇಕ ಯುವ ಪ್ರತಿಭೆಗಳಿಗೆ, ಯುವ ನಿರ್ದೇಶಕರಿಗೆ, ಯುವ ಆಕ್ಟರ್ಗಳಿಗೆ ಇದೊಂದು ಇದಾಗದೆ, ಏನ್ ಮಾಡ್ರು ನಡೀತದ ಗುರು, ಇಲ್ಲಿ ಕನ್ನಡ ಚಿತ್ರರಂಗ ಅಲ್ವಾ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗ್ಬಾರ್ದು. ಇಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗ್ಬೇಕು. ಇಲ್ಲಿ ನಿರ್ದೇಶಕ ಸಂಘ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು. ಹಾಗೆ ಇಲ್ಲಿ ಕಾನೂನಾತ್ಮಕವಾಗಿ ಏನೇನು ಆಗತ್ತೆ, ಇಲ್ಲಿ ಯಾರು ತಪ್ಪಿಸಸ್ತರು, ಇದೆಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಆದ್ರೆ ಮುಂದಿನ ಅಕಸ್ಮಾತ್ ಇದರಲ್ಲಿ ನೇರವಾಗಿ ದರ್ಶನ್ ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವ ರೀತಿಯಾಗಿ ನಿರ್ಧಾರ ಮಾಡತ್ತೆ, ಏನು ಕ್ರಮಗಳನ್ನ ಕೈಗೊಳ್ಳುತ್ತೆ, ಇದು ಕೂಡ ಇಲ್ಲಿ ಮಹತ್ವಪೂರ್ಣವಾದ ಮಾತಾಗತ್ತೆ. ನೀವು ಹೇಳಿರೋ ಕ್ವಶನ್ ಕೂಡ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಚಿತ್ರರಂಗ ಕೇವಲ ಬ್ಯಾನರ್ ರಿಜಿಸ್ಟ್ರೇಷನ್ಗೆ 50,000, ನಿರ್ಮಾಪಕರ ಸಂಘ 50,000 ತಗೊಂಡು 1 ಲಕ್ಷವನ್ನ ರಿಜಿಸ್ಟ್ರೇಷನ್ ತಗೊಳ್ಳೋದು ಮಾತ್ರವಲ್ಲದೆ, ಇಲ್ಲಿ ಇಂಥ ಚಿತ್ರರಂಗದಲ್ಲಿ ಒಳಗೆ ಆಗಿರುವಂತ ಸಮಸ್ಯೆಗಳನ್ನ ಅರ್ಥಕೊಂಡು ಅಲ್ಲಿ ಇರುವ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಮುಂದೆ ಇಂಥ ಸಮಸ್ಯೆಗಳಾದಾಗ ಹೆಂಗೆ ನಾವು ಅದನ್ನ ಕರೆಕ್ಟ್ ಆಗಿ ನಿಲ್ಬೇಕು, ಹೆಂಗೆ ನಾವು ಅದನ್ನ ಬಗೆಹರಿಸಬೇಕು, ಎಲ್ಲವೂ ಕೂಡ ಆಗತ್ತೆ. ಈಗ ನೋಡಿ, ಮೊನ್ನೆ ನಿರ್ಮಾಪಕರ ಸಂಘದಲ್ಲೂ ಕೂಡ ಗೋವಾಕ್ಕೆ ಹೋಗಿ ಅಲ್ಲೂ ಗಲಾಟೆ ಮಾಡ್ಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಯಾರು, ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಚಿಕ್ಕವನ್ ಇರ್ಬೋದು ಈ ಚಿತ್ರರಂಗಕ್ಕೆ, ಬಟ್ ಒಂದಿಷ್ಟು ಅನುಭವಗಳ ಮಾತು, ನನ್ನ ಜರ್ನಿಯ ಈ 12-13 ವರ್ಷ ಚಿತ್ರರಂಗದ ಜರ್ನಿಯಲ್ಲೂ ಹೇಳ್ತೀನಿ. ಏನಂತ ಹೇಳಿದ್ರೆ, ಇಲ್ಲಿ ಒಬ್ಬ ಬಲಿಷ್ಠವಾದ ನಾಯಕ ನಮ್ಮ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ. ಅಂದ್ರೆ ಇಲ್ಲಿ ಒಂದು ಖಡಕ್ ನಿರ್ಧಾರ ತೆಗೆದುಕೊಳ್ಳುವಂತಹ ಒಬ್ಬ ನಿರ್ದೇಶಕ, ಒಬ್ಬ ನಾಯಕನ ಅವಶ್ಯಕತೆ ಇದೆ. ಅದು ಯಾರು ಕೂಡ ಮುಂದೆ ಯಾಕೆ ನಮಗ್ ಬೇಡ ಅಂತ ಹಿಂಗೆ ಕೂತ್ಕೊಂಡ್ರೆ ಕನ್ನಡ ಚಿತ್ರರಂಗ ಇನ್ನು ಎಲ್ಲಿ ಉಳಿತದೆ ಅನ್ನುವ ಒಂದು ಭಾವನಾತ್ಮಕವಾದ ನೋವು ನಮ್ಗಿದೆ. ನಾವೆಲ್ಲ ಆಸೆಗಳನ್ನ ಇಟ್ಕೊಂಡು, ಎಲ್ಲೋ ನಕ್ಸಲೈಟ್ ಪ್ರದೇಶದಿಂದ ಬಂದವರು, ಎಲ್ಲೋ ಹಳ್ಳಿಗಾಡಿಂದ ಬಂದವರು, ಏನೋ ಬದುಕನ್ನ ಕಟ್ಟಬೇಕು, ಚಿತ್ರರಂಗದಲ್ಲಿ ಸಕ್ಸಸ್ ಫ್ಲಾಪ್, ಇವತ್ತು ನಾಳೆ ಸಕ್ಸಸ್ ಸಿಗುತ್ತೆ ಅನ್ನೋ ಕನಸುಗಳನ್ನ ಇಟ್ಕೊಂಡಿದ್ವಿ. ನನಗೂ ಮಲಯಾಳಂ ಬರುತ್ತೆ, ಮರಾಠಿ ಬರುತ್ತೆ, ಹಿಂದಿ ಬರುತ್ತೆ, ಅಲ್ಲಿ ಸಿನಿಮಾ ಮಾಡ್ಬೋದು, ನಂಗೂ ಶೆಟ್ಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನನ್ಗೂ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾರೋ ಒಬ್ಬ ಸ್ಟಾರ್ ನಟನ ಇಟ್ಕೊಂಡು ನಾನು ಮಾಡ್ಬೋದು. ಇಲ್ಲ, ಮಾತೃಭಾಷೆ ನನ್ನ ಕನ್ನಡ. ಕರ್ನಾಟಕದಲ್ಲಿ ನಾನು ಹಿಟ್ ಆದ್ರೆ ಫಸ್ಟ್ ಕರ್ನಾಟಕದಲ್ಲಿ ಹಿಟ್ ಆಗ್ಬೇಕು. ನಾನು ಇಲ್ಲಿ ಏನಾದ್ರು ಮಾಡ್ಬೇಕು, ಒಂದ್ ಸಿನಿಮಾನೋ ಇಲ್ಲ, ನಾನು ಕಲಿತಾ ಇದ್ದೇನೆ, ಲರ್ನ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಚಿತ್ರರಂಗ ಅನ್ನ ಕೊಟ್ಟಿದೆ, ನಂಗೆ ಅವಕಾಶ ಮಾಡಿಕೊಟ್ಟಿದೆ. ನಮಗೂ ನಮ್ಮ ಚಿತ್ರರಂಗದಲ್ಲಿ ಏನಾದ್ರು ಅನ್ಯಾಯ ಆದ್ರೆ ಬೇರೆ ಹೊರಗಡೆಯವ್ರು ಏನೋ ಮಾತಾಡ್ರೆ ಫಸ್ಟ್ ನೋವಾಗತ್ತೆ. ನಮ್ಮ ಮನೇಲಿ ತಾಯಿಗೆ ಏನಾದ್ರು ಹೇಳಿದ್ರೆ ನೋವಾಗಲ್ವಾ? ನಾವು ಯಾಕಂದ್ರೆ ಹೇಳಿದ್ರೆ ತುಂಬಾ ಭಾವನಾತ್ಮಕವಾಗಿ. ಅಲ್ಲ, ಮೊನ್ನೆನೂ ಸಂದೇಶ್, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ, ಚಿತ್ರರಂಗದ ಪರಿಸ್ಥಿತಿ ಏನಪ್ಪ, ಥಿಯೇಟರ್ಗಳನ್ನು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಇಂತಹ ಚಿಂತನೆಗಳ ನಡುವೆ, ಇಂತಹ ಸಂಕಟದ ನಡುವೆ, ಇಂಥ ನೋವಿನ ನಡುವೆ ದೊಡ್ಡ ದೊಡ್ಡ ನಟರು ಅಂತ ಅನ್ನಿಸ್ಕೊಂಡ್ರು ಈ ರೀತಿ ಅಪಖ್ಯಾತಿ ತಂದುಬಿಟ್ರೆ ಇನ್ನೂ ಅಧೋಗತಿಗೆ ಹೋಗಲ್ವಾ?
ಮೇಡಮ್ ಇಲ್ಲಿ ನೋಡಿ, ಬಾಂಬೆಗೆ ಒಂದು ಸಿನಿಮಾವನ್ನ ಹಾರ್ಡ್ ಡಿಸ್ಕ್ ಇಟ್ಕೊಂಡು ನಾವು ಬಿಸ್ನೆಸ್ ಹೋದ್ರೆ, ನಿರ್ದೇಶಕನಾಗಿ ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ. ಬಿಸ್ನೆಸ್ ಹೋದ್ರೆ ಫಸ್ಟ್ ಕೇಳ್ತಾರೆ ಯಾವ ಲ್ಯಾಂಗ್ವೇಜ್ ಸಿನಿಮಾ ಅಂತ. ಕನ್ನಡ ಅಂದಾಗ ಬಾಯ್ ಅಭಿನಯೇ ಅಂತಾರೆ. ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇರೋದಲ್ಲಿ ತಮಿಳು, ತೆಲುಗು, ಮಲಯಾಳಂ ಮೇಡಮ್. ಎಲ್ಲ ಉಳಿದು ಬಿಟ್ರೆ ನಾವೆಂತ ಬಿಟ್ಟಿಗೆ ಬಿದ್ದಿದೀವ ಮೇಡಮ್ ಇಲ್ಲಿ. ಅಂದ್ರೆ ನಮ್ ಸಮಸ್ಯೆಗಳು ಏನ್ ಮೇಡಮ್ ಇಲ್ಲಿ? ಕಂಟೆಂಟೇ ನೋಡಲ್ಲ ಮೇಡಮ್. ಹೊರ ರಾಜ್ಯದಲ್ಲಿ ಬಿಸ್ನೆಸ್ ಹೋದಾಗ ಎಲ್ಲೋ 4 ಜನ ಸ್ಟಾರ್ ನಟರಿಂದ ನಮ್ಮ ಚಿತ್ರರಂಗ ಇಲ್ಲ ಮೇಡಮ್. ಅದೆಷ್ಟು ಸಣ್ಣ ಸಣ್ಣ ಕಲಾವಿದರಿಂದ, ಅದೆಷ್ಟು ಸಣ್ಣ ಸಣ್ಣ ನಿರ್ಮಾಪಕರಿಂದ, ಅದೆಷ್ಟು ಸಣ್ಣ ಸಣ್ಣ ನಿರ್ದೇಶಕರಿಂದ ಕನ್ನಡ ಚಿತ್ರರಂಗ ಬದುಕಿ ಉಳಿದಿದೆ. ಯಾಕೆ ಗೊತ್ತಾ? ವರ್ಷದಲ್ಲಿ ಸ್ಟಾರ್ ಸಿನಿಮಾ, ಒಬ್ಬ ಸ್ಟಾರ್ ನಟನ್ ಸಿನಿಮಾ ಬರೋದು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಿನಿಮಾ ಮೇಡಮ್. ಆದ್ರೆ ಪ್ರತಿ ಸಣ್ಣ ನಿರ್ದೇಶಕನ ಸಿನಿಮಾದಿಂದ ಇವತ್ತು ಒಂದಿಷ್ಟು ಜಾಹೀರಾತುಗಳು ಒಂದಿಷ್ಟು ಸಂಸ್ಥೆಗಳಿಗೆ ಹೋಗುತ್ತೆ. ಅಲ್ಲೊಬ್ಬ PR ಬದುಕನ್ನ ಕಟ್ಕೊಂತಾನೆ, ಇನ್ನೊಬ್ಬ ಯಾರೋ ಸೋಷಿಯಲ್ ಮೀಡಿಯಾ ಪ್ರಮೋಟರ್ ಬದುಕನ್ನ ಕಟ್ಕೊಂತಾನೆ, ಅವ ಲೈಟ್ ಬಾಯ್ ಕಟ್ಕೊಂತಾನೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ, ಇದೇ ಶೆಡ್ ಅದು ಏನಲ್ಲಿ ಈ ಶೆಡ್ಡಿಗೆ ಕರ್ಕೊಬಂದರು, ಟಾರ್ಚರ್ ಮಾಡಿದ್ರು, ಹಲ್ಲೆ ಮಾಡಿದ್ರು ಅಂತ ಏನು ಹೇಳ್ತಾ ಇದ್ದಾರೆ, ಅದೇ ಶೆಡ್ಗೆ ಈಗ ನಟ ದರ್ಶನನ್ನು ಕರೆದುಕೊಂಡು ಬರಲಾಗಿದೆ. ಪೊಲೀಸರು ಉಪಸ್ಥಿತರಿದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ಆ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ಗಮನಿಸಿದ್ದೀರಿ. ದರ್ಶನ್ ಸಮೇತ ಪೊಲೀಸ್ನವರು ಆ ಶೆಡ್ನ ಒಳಗೆ ಹೋಗಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆ ಅದು. ಎಲ್ಲೆಲ್ಲಿ ಏನೇನು ಆಗಿರಬಹುದು ಅಂಥೇಳಿ ಸ್ವತಃ ನಟ ದರ್ಶನ್ ಕಡೆಯಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪೊಲೀಸರ ಒಂದು ಪ್ರಯತ್ನ. ಅಲ್ಲಿ ಎಷ್ಟು ಬಾಯ್ ಬಿಡ್ತಾರೆ ಅದ ನಂತರ, ಬಟ್ ಈ ಪ್ರಕ್ರಿಯೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ಆ ಕ್ಲಾರಿಟಿ, ಆ ಬಾಡಿ ಲ್ಯಾಂಗ್ವೇಜ್, ಆ ಸಂದರ್ಭದಲ್ಲಿ ನಟ ದರ್ಶನ್ ಹೇಗೆ ಮಾತಾಡ್ತಾರೆ, ಇದೆಲ್ಲವನ್ನು ಕೂಡ ಖಂಡಿತವಾಗ್ಲೂ ಪೊಲೀಸ್ನವರು ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ತಾರೆ. ಈ ಕೇಸಿಗೆ ಈ ಸ್ಥಳ ಮಹಜರು ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳ್ಬೋದು. ಸುರೇಶ್ ಸರ್, ವಜ್ರಮುನಿ ಅವ್ರನ್ನ ನೆನಪಿಸ್ಕೊತೀನಿ ನಾನೀಗ. ವಜ್ರಮುನಿ ಅಂದರೆ ಖಳನಾಯಕ, ಅಂಥ ನಟ. ಆ ಸೀನ್ನಲ್ಲಿ ಕೆಲವೊಂದು ಬಹಳ ಕೃತ್ಯ ಮಾಡಿಬಿಡ್ತಾರೆ ಆನ್ ಸ್ಕ್ರೀನಲ್ಲಿ. ಆಮೇಲೆ ಅಲ್ಲಿದ್ದಂಥ ಸಹನಟರಿಗೆ ಅಥವಾ ಸಹನಟಿಯರಿಗೆ ಕ್ಷಮಿಸಮ್ಮ, ಪಾತ್ರ ಕೇಳ್ತು ಅಂತ ಹಂಗೆ ಮಾಡಿದೆ. ಎಂಥ ಖಳನಾಯಕ ಆದರೂ ರಿಯಲ್ ಲೈಫಲ್ಲಿ ಹೀರೋ ಥರ ಆ ಭಾವನೆಗಳಿತ್ತಲ್ಲ ಮೇಡಮ್. ನಾವು ಅವ್ರ ಜೊತೆ ಬೆಳೆದಿದ್ದೀವಿ. ವಜ್ರಮಣಿ ಅವ್ರನ್ನ ಅಂತಂದರೆ ಫಿಲಮಲ್ಲಿ ಮಾತ್ರ ವಜ್ರಮಣಿ ಅಂತ ಹೇಳ್ತೀವಿ ಅಷ್ಟೇ. ಖಳನಾಯಕ ಅಂತ ಎಲ್ಲ ಅದು ಮಾಡ್ತೀವಿ. ನಿಜ ರೂಪದಲ್ಲಿ ಹೋದಾಗ ಅವ್ರಿಗೆ ವಾಯ್ಸು ಇಲ್ಲ, ಆ ಇದರಲ್ಲಿ ಇಷ್ಟು ಮೃದುವಾಗಿ ಮಾತಾಡ್ತಾರ. ಎಲ್ಲೋ ಒಂದು ಕಡೆ ನಾನು ಓದಿದ್ದೆ ಸರ್ ವಜ್ರಮುನಿ ಅವ್ರ ಬಗ್ಗೆ. ಅವರೊಂದು ದಿವಸ ಹಿಂಗೆ ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗ್ತಿದ್ದಾಗ ಜೀಪಲ್ಲಿ ಹೋಗ್ತಿದ್ದವರೆಲ್ಲ ಕ್ಯಾಕ್ರಸಿ ಉಗಿಯೋರಂತೆ, ಆಯಿತಾ? ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಅಂತೆ. ಅಂದರೆ ಪಾತ್ರ ತಲುಪಿದೆ ಅಂತ ಖುಷಿ ಪಡೋರು ಅವರು. ಆದರೆ ಅವರು ಆ ಪಾತ್ರ ಕೊಟ್ಟಂಥ ಆ ಪರಕಾಯ ಪ್ರವೇಶ, ಬಟ್ ವ್ಯಕ್ತಿತ್ವ ಹ್ಯಾಟ್ಸ್ ಅಲ್ವಾ? ಈ ಗುಣಗಳು ಯಾಕೆ ಸರ್ ಬರಲ್ಲ? ಯಾಕೆ ಹಿಂದಿನವ್ರಿಗೆ ಇಲ್ಲಿ ಯಾಕೆ ವ್ಯತ್ಯಾಸ? ಏನೇ ನೋಡಿ, ಇವಾಗ ದರ್ಶನ್ ಆಗಿರ್ಬೋದು, ಮುಂದೆ ಇವಾಗ ಇವರು ಬೆಳೀತಾ ಇರೋರಲ್ಲ, ಅದರಿಂದ ವಜ್ರಮಣಿಯರಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಇವ್ರು ಇನ್ನೆಲ್ಲ ತಗೋಬೋದಲ್ಲ ಮೇಡಮ್. ಶಂಕರ್ನಾಗ ಅಂದಾಗ ಸರ್, ನಾವು ಇವತ್ತಿಗೂ ಮೆಟ್ರೋ ಹತ್ಬೇಕಾದ್ರೆ ಅವ್ರು ಒಂದು ಕ್ಷಣಕ್ಕೆ ಬಂದು ಹೋಗ್ತಾರೆ. ಪ್ಲಾನ್ ಆಗ್ಲೇ ತರಬೇಕು ಅನ್ನೋ ಯೋಚನೆ ಇತ್ತು ಅಂತ ಹೇಳಿ ಕೊಡುಗೆ ಕೊಡೋದಾರೆ ಹಿಂಗೆ ಕೊಡ್ಬೇಕಲ್ಲ ಸರ್, ಈ ಥರನ ಕೊಡ್ಬೇಕು. ಆಮೇಲೆ ನಾವು ಅಷ್ಟೇ ಮೇಡಮ್, ದರ್ಶನ್ ಅಂತಂದ್ರೆ ನಾವು ಪ್ರಚಾರ ಮಾಡ್ತಿದ್ವಿ, ಒಳ್ಳೆ ದರ್ಶನ್ ನಮ್ಮ ಮೇರು ನಟ, ನಮ್ಮ ಕನ್ನಡಕ್ಕೆ ಎಷ್ಟೋ ಇನ್ನೂ ಕೊಡುಗೆ ಕೊಡ್ತಾರೆ ಅಂದ್ಕೊಂಡಿದ್ವಿ. ಅಂದ್ರೆ ಈ ಥರ ಕೊಡುಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾವು ಯಾವುದೊಂದು ಕಾರ್ಯಕ್ರಮದಲ್ಲಿ ಸರ್ ಒಂದು ಹಸುನೇನೋ ಕರ್ಕೊಂಬರ್ತಾರೆ, ಅಲ್ಲೇ ಹಾಲು ಕರೀತಾರೆ ದರ್ಶನ್. ಯಪ್ಪ ಪೋಸ್ ಕೊಡಲ್ಲ, ರಿಯಲ್ ಲೈಫಲ್ಲೂ ಕೃಷಿಕನ ಥರ ಜೀವನ ಮಾಡ್ತಾರೆ ಅಂತ ನಮ್ಗೆ ಮನಸ್ಸಿಂದ ಖುಷಿಯಾಗಿತ್ತು. ಇವತ್ತು ಇದನ್ನ ನಾವು ಹೆಂಗೆ ಸರ್ ಡೈಜೆಸ್ಟ್ ಮಾಡ್ಕೊಳ್ಳೋದು? ನೋಡಿ ಮೇಡಮ್, ದರ್ಶನ್ ಹಂಗೆ ನೋಡಿದ್ರೆ ಸುಮಾರು ಜನ ನಟರು, ಸೆಲೆಬ್ರಿಟಿಗಳು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹೋಗಿ ನಟನೆ ಮಾಡಿದ್ದಾರೆ. ದರ್ಶನ್ಗೆ ಅವಕಾಶ ಸಿಕ್ಕಾಗ್ಲೂ ಕೂಡ ಅವರು ಮಾಡಲಿಲ್ಲ ಅದನ್ನ. ನೋಡಿ, ಅವರು ಯಾವತ್ತು ಕನ್ನಡನ ಬಿಟ್ಟು ಬೇರೆ ಯಾವುದು ನನಗೆ ಬೇಕಾಗಿಲ್ಲಪ್ಪ, ನಾನು ಕನ್ನಡದಲ್ಲೇ ನಾನು ಸೆಲೆಬ್ರಿಟಿಯಾಗಿ ಉಳ್ಕೊತೀನಿ, ಕನ್ನಡದಲ್ಲೇ ನನಗೆ ಅಭಿಮಾನಿಗಳಿದ್ದಾರೆ, ನನಗೆ ಅವರೇ ಸಾಕು ಅಂತ ಹೇಳಿ ಕನ್ನಡ ಪರವಾಗಿ ನಿಂತಂಥವ್ರು. ಆಮೇಲೆ ಭಾಷೆ ಬಗ್ಗೆ ಅವ್ರಿಗೆ ಅಪಾರವಾದಂಥ ಅಭಿಮಾನ ಇದ್ದಂಥ, ಸಮಾಧಾನ, ಆ ಬದ್ಧತೆ ಪ್ರತಿಯೊಂದು ವಿಷಯದಲ್ಲಿ ಇರಬೇಕಾಗಿತ್ತು. ಅದನ್ನ ಅವ್ರು ಉಳಿಸ್ಕೊಳ್ಳಿಲ್ಲ ನೋಡಿ, ಅದನ್ನ ಕಳ್ಕೊಂಡಿದ್ದಾರೆ. ಅದೇ ಬಂದು ಅವ್ರಿಗೆ ಈ ಅಪಖ್ಯಾತಿ ಕೊಡುವಂತ ಕೆಲಸ ಅಲ್ಲೇ ಆಗಿರೋ. ಅಲ್ಲ, ಒಂದ್ಸತಿ ಹಿಂಗಾದ್ರೆ ಆಕಸ್ಮಿಕ ಅನ್ಬೋದು ಸರ್. ಈಗ ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗ ಒಂದು 10 ಸತಿ ಅವ್ರ ಕರಿಯರ್ ಲೈಫ್ ಇಟ್ ಈಸ್ ಅ ವೆರಿ ಗುಡ್ ಗ್ರೋತ್, ಆದರೂ 10 ಪ್ರಕರಣಗಳಿಗೆ ದರ್ಶನ್ ಹೆಸರು ಬರುತ್ತೆ. ಎದುರಿಗಿದ್ದವ್ರಿಗೆ ಅಗೌರವದಿಂದ ಟಾಂಟ್ ಕೊಡೋ ಮಾತಿನ ವೈಖರಿ ಇದೆ ಅಂದರೆ ಹೆಂಗೆ ಸರ್ ಇದು? ಅಂದರೆ
ಬೆಳೆಯೋ ಜೊತೆಗೆ ನಾವು ಬೆಳಿಬೇಕಲ್ವಾ. ಗ್ರೋತ್ ಅಲ್ಲಿವರೆಗೂ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವದಲ್ಲೂ ಒಳ್ಳೆ ಬದಲಾವಣೆಗಳು ಬರಬೇಕಲ್ವಾ. ನಿಜ ಮೇಡಮ್. ಇಂಥದ್ದನ್ನು ಏನೋ ಸಮಜಾಯಿಷಿ ಮಾಡೋರು ಇದಾರಲ್ಲ, ಡಿ ಬಾಸ್ಗೆ ಜೈ ಈಗಲೂ ಸಮರ್ಥಿಸ್ಕೊಳ್ಳೋರಿದ್ದಾರೆ. ರಾಜಕೀಯ ನಾಯಕರ ಒತ್ತಡ ಬೇರೆ, ಇದಕ್ಕೇನಂತೀರಿ ಅಂತ ನೋಡಿ. ರಾಜಕೀಯ ನಾಯಕರು ಒತ್ತಡ, ಮತ್ತೆ ಇದರಲ್ಲಿ ನಾವು ಪ್ರಶಂಸೆ ವ್ಯಕ್ತಪಡಿಸ್ಬೇಕಾಗಿರೋದು ಯಾರನ್ನ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ನ. ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ, DCP ಗಿರೀಶ್ ಆಗಲಿ ಅವರಾಗ್ಲಿ, ಮತ್ತೆ ACP ಬಂದು ರೆಡ್ಡಿ ಅಂತ ಇದ್ದಾರೆ, ಮತ್ತೆ ಇನ್ಸ್ಪೆಕ್ಟರ್ ಭರತ್ ಅಂತ, ಇವ್ರುಗಳೇನಾದರೂ ಇವರು ಪಣ ತೊಟ್ಟಿ ನಿಂತು ಇವ್ನಿಗೆ ಶಿಕ್ಷೆ ಆಗಬೇಕು, ಇವನು ಯಾರನ್ನಾಗಲಿ ಪರವಾಗಿಲ್ಲ ಅಂತೇಳಿ ಪಣ ತೊಟ್ಟು ನಿಂತಿದ್ದಕ್ಕೆ ಈ ಕೆಲಸ ಆಗಿದೆ. ಇದು ನೈಜ ಪೊಲೀಸ್ಗಿರಿ ಅಲ್ವಾ. ಆಮೇಲೆ ಇದಕ್ ಮೇಲೆ ಇರ್ತಕ್ಕಂಥದ್ದು ವೆರಿ ಚಾಲೆಂಜಿಂಗ್. ಅವ್ರಿಗೆ ಈ ಚಾಲೆಂಜಿಂಗ್ ಸ್ಟಾರ್ನ ಒಂದು ಸಲಾಕೆಯಲ್ಲಿ ಕೂಡ ಹಾಕ್ಬೇಕು ಅಂತಂದ್ರೆ ಅವ್ರು ಯಾವ್ಯಾವ ರೀತಿ ಚಾಲೆಂಜಿಂಗ್ ಎದುರಿಸಿರ್ಬೇಡ, ಅವ್ರಿಗೆ ಯಾವ ರೀತಿ ಒತ್ತಡ ಬಂದಿರಬೇಡ, ಹಣ ಆಗ್ಲಿ ಇನ್ಫ್ಲೂಯೆನ್ಸ್ ಆಗ್ಲಿ ಯಾವುದೇ ರೀತಿಯಾದಂಥದ್ದು ಇದ್ರೂ ಅದೆಲ್ಲ ಹೊರತುಪಡಿಸಿ ನಿಜವಾದ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ ನೋಡಿ, ಅದು ನಿಜಕ್ಕೂ ಶ್ಲಾಘನೀಯ ಕೆಲಸ ಮೇಡಮ್. ನಿಜ. ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ಈ ಕೇಸನ್ನು ಮುಚ್ಚಾಕೋದೇ ಆಗಿದ್ರೆ ಎಲ್ಲಿ ಮಾಡ್ಬೋದಾಗಿತ್ತು, ಯಾವ ಹಂತದಲ್ಲಿ ಮಾಡ್ಬೋದಾಗಿತ್ತು ಹಂಗಾದ್ರೆ? ಯಾವಾಗಂದ್ರೆ ಏನು ಈ ಪ್ರಕರಣ 8ನೇ ತಾರೀಕು ನಡೀತದೆ ಮೇಡಮ್. ಕಿಡ್ನಾಪ್ ಫಸ್ಟ್ ಆಗಿದೆ, ಕಿಡ್ನಾಪ್ 9ಕ್ಕೆ ಮರ್ಡರ್ ಆಗುತ್ತೆ. 9ನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ 8ವರೆಗೆ ಒಂದು FIR ರಿಜಿಸ್ಟರ್ ಆಗುತ್ತೆ. 50 ಕ್ರೈಮ್ ನಂಬರ್ 250/24. ಏನು 4 ಜನ ಆರೋಪಿಗಳು ಸರೆಂಡರ್ ಆಗ್ತಾರಲ್ಲ, ನಾವೇ ಮಾಡಿದ್ದೀವಿ ಅಂತ, ಆ ಸಂದರ್ಭದಲ್ಲೇ ಪ್ರಕರಣ ಮುಚ್ಚಾಕೋ ಎಲ್ಲ ಚಾನ್ಸಸ್ ಇತ್ತು. ಕರ್ನಾಟಕದ ಪೊಲೀಸ್ ಏನಾದರೂ ಕರಪ್ಟ್ ಆಗಿದ್ರೆ ಆಗ ಮಾಡೋ ಅವಕಾಶ ಇತ್ತು. ಗ್ರೇಟ್ ಸಲ್ಯೂಟ್ ಪೊಲೀಸ್ನವ್ರಿಗೆ. ಆ 4 ಜನ ಆರೋಪಿಗಳು ಸಿಕ್ಕಾಗ ನೀನು ಮೋಟಿವ್ ಏನು ಅಂದಾಗ ನಾವು ದುಡ್ಡು ತೊಗೊಂಡಿದ್ದು ಕೊಟ್ಟಲಿಲ್ಲ, ಹೊಡೆದಿದ್ದೀವಿ ಅಂತಾರೆ. ಮೊಬೈಲ್ ಪರಿಶೀಲನೆ ಮಾಡಿದಾಗ ಅವ್ರು ನಿರಂತರವಾಗಿ ದರ್ಶನ್ ಸರ್ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ. ಆ ಕೃತ್ಯ ನಡೆದ ದಿನದಿಂದ ಆ ರಾತ್ರಿ ದರ್ಶನ್ ಸರ್ಗೆ ರಾತ್ರಿ ರೆಗ್ಯುಲರ್ ಆಗಿ ಅವ್ರು ಮೆಸೇಜು ಫೋನ್ಗಳು ಮಾಡಿರ್ತಾರೆ. ಆಮೇಲೆ ಫರ್ದರ್ ಆಗಿ 4 ಜನ ಬರ್ತಾರೆ. ಆಮೇಲೆ ಫರ್ದರ್ ಆಗಿ ದರ್ಶನ್ ಮತ್ತು ಪವಿತ್ರ ಕೂಡ ಬರೋದು. ಹಾಗಾಗಿ ಈ ಪ್ರಕರಣ ದಿಕ್ಕೇನ ತಪ್ಪಿಸ್ಬೋದಾಗಿತ್ತಪ್ಪ ಅಂದರೆ 4 ಜನ ಫಸ್ಟ್ ಸರೆಂಡರ್ ಆಗ್ತಾರಲ್ಲ ಮೇಡಮ್, ಹಣಕಾಸಿನ ವಿಚಾರಕ್ಕೋಸ್ಕರ ಆತನ ನಾವು ಕೊಲೆ ಮಾಡಿದ ನಿಜ ಅಂತ ಪೊಲೀಸ್ನವ್ರು ಏನಾರ ಸಿಗ್ನೇಚರ್ ತಗೊಂಡು ಅದನ್ನು ಕೋರ್ಟಿಗೆ ಕೊಟ್ಟು ಸಬ್ಮಿಟ್ ಮಾಡಿದರೆ ದರ್ಶನ್ ಸರ್ ಹೆಸರು ಬರ್ತಿರ್ಲಿಲ್ಲ. ಆದರೆ ಪ್ರಕರಣದ ಇನ್ವೆಸ್ಟಿಗೇಷನ್ ಯಾರಾದರೂ ಸರಿ, ನ್ಯಾಯ ಎಲ್ರಿಗೂ ಒಂದೇ ಅಂತ ಕರ್ನಾಟಕ ಪೊಲೀಸ್ ನಿಭಾಯಿಸಿದ್ರಿಂದ ಇವತ್ತು 17 ಜನ ಇವತ್ತು ಈ ಕೇಸಲ್ಲಿ ಆರೋಪಿಗಳಾಗಿದ್ದಾರೆ. ಕರ್ನಾಟಕದ ಬಹುದೊಡ್ಡ ಚಲನಚಿತ್ರ ನಟ ದರ್ಶನ್ ಅವರು ಕೂಡ ಈ ಕೇಸಲ್ಲಿ ಆರೋಪಿಯಾಗಿದ್ದಾರೆ. ಈಗ ಇನ್ಫ್ಲೂಯೆನ್ಸ್ಗೆ ಬಗ್ಗಿಲ್ಲ ಅಗ್ರಿ, ಇನ್ಫ್ಲೂಯೆನ್ಸ್ ಲೆವೆಲ್ ಹೆಂಗಿರುತ್ತೆ ಅಂತ. ದರ್ಶನ್ ಹೆಸರು ಕೈ ಬಿಡಿ ಭಾಳ ಇರುತ್ತೆ. ಇನ್ಫ್ಲೂಯೆನ್ಸ್ ಲೆವೆಲ್ ಹೇಗಂದರೆ ಅಡ್ವೊಕೇಟಾಗಿ ಓಪನ್ ಆಗಿ ಹೇಳೋಕ್ಕೆ ಟಿವಿಲಿ ಕಷ್ಟ ಮೇಡಮ್. ಎಲ್ಲ ಪೊಲೀಸ್ ಒಂದೇ ರೀತಿ ಇರಲ್ಲ. ಆ್ಯಸ್ ಎ ಅಡ್ವೊಕೇಟಾಗಿ 1000 ಸ್ಟೇಷನ್ಗಳಿಗೆ ಇದೇ ಒಂದು ತಿಂಗಳು ನನ್ನ ಫೈಲು ನಾನು ನಿಭಾಯಿಸಿರೋ ಕೇಸ್ ನೋಡಿದ್ರೆ ಎಷ್ಟೋ ಕೇಸುಗಳಲ್ಲಿ ಪ್ರಾಮಾಣಿಕವಾಗಿ FIR ಹಾಕಿದ್ರೆ ಇಂತಿಂಥವ್ರು ಅರೆಸ್ಟ್ ಆಗ್ತಾರೆ. FIRನೇ ಡಿನೇ ಮಾಡ್ತಾರೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನೇ ಕಂಪ್ಲೇಂಟ್ನೇ ಕರೆಸ್ಬಿಟ್ಟು ಹೆದರಿಸ್ತಾರೆ. ಬೇರೆ ಬೇರೆ ಇನ್ಫ್ಲೂಯೆನ್ಸು ಬೇರೆ ಬೇರೆ ರೀತಿ ಹೆಲ್ಪ್ ಆಗುತ್ತೆ ಮೇಡಮ್. ಈಗ ಯಾರೋ ಒಬ್ಬರನ್ನ ಪೊಲೀಸರನ್ನಂತ ನಾವು ತಪ್ಪಾಗಿ ಹೇಳೋಕ್ಕಾಗಲ್ಲ. ಏನೋ ಬಂದು ಏನೋ ತಲುಪೋದ್ರಲ್ಲಿ ಏನೋ ಆಗ್ಬಿಡ್ತದೆ, ಅಂದರೆ ಪ್ರೊಸೀಜರ್ ಲೇಟ್ ಆಗುತ್ತೆ. ಈಗ ನಾನು ಆ ಪ್ರೊಸೀಜರ್ ಬಗ್ಗೆನೇ ಹೇಳ್ತಿದ್ದೆ. ಈ ಸ್ಥಳ ಮಹಜರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಆಗೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲನೂ ಕನ್ಸಿಡರ್ ಮಾಡ್ತಾರೆ. ಹೌದು ಮೇಡಮ್. ಯಾಕಂದರೆ ಪ್ರತಿ ಕೊಲೆ ಆರೋಪಿಗಳಲ್ಲಿ ಏನು ಬೆಂಗಳೂರಲ್ಲಿ ಟಾಪ್ ರೌಡಿಗಳು ನೋಡಿ ಮೇಡಮ್, ಅಷ್ಟು ಮರ್ಡರ್ ಮಾಡಿದ್ರೆ ಯಾಕೆ ಅವರ ಕೇಸಲ್ಲಿ ಅಕ್ಯೂಟೆಲ್ಲ ಹೊರಗೆ ಬಂದರು ಅಂದರೆ ಆ ಕೇಸಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲ. ಇವರು ಆರೋಪಿಗಳಂತ ಪ್ರೂವ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ ಸೋತಿದೆ, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ, ನೀವು ನಿರಪರಾಧಿಗಳಂತ ಹೊರಗೆ ಬರಲ್ಲ ಮೇಡಮ್. ನೀ ಆರೋಪಿ ಅಂತ ಪ್ರೂವ್ ಮಾಡೋಕ್ಕೆ ಸಾಕ್ಷಿಗಳಿಲ್ಲ. ಹಾಗಾಗಿ ಈ ಸ್ಥಳ ಮರ್ಡರ್ ಯಾಕೆ ಪಾಯಿಂಟ್ ಆಗುತ್ತಪ್ಪ ಅಂದರೆ ಈ ಸ್ಥಳ ಮರ್ಡರ್ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಶಿಕ್ಷೆ ಕೊಡೋಕ್ಕೆ ಅದು ಕನ್ಸಿಡರ್ ಆಗುತ್ತೆ. ಇದು ಚೆನ್ನಾಗಿ ಮಾಡಿಲ್ಲ ಅಂದರೆ ಬೇಲ್ ತಗೊಳ್ಳೋಕ್ಕೆ ಆರೋಪಿ ಪರ ವಕೀಲರಿಗೆ ಅನುಕೂಲ ಆಗುತ್ತೆ. ಸ್ಥಳ ಮರ್ಡರಲ್ಲಿ 1-2 ವಿಟ್ನೆಸ್ಗಳು ಇರ್ತವೆ ಮೇಡಮ್. ಇಂಥ ಸಂದರ್ಭದಲ್ಲಿ ಪೊಲೀಸ್ನವರು ಬಂದರು, ಪೊಲೀಸ್ನವರು ಕೃತ್ಯ ನಡೆದ ಸ್ಥಳವನ್ನು ಯಾವಾಗ ನಡೀತು, ಏನು ನಡೀತು, ಎಲ್ಲಿ ನಡೀತು ಮಾರ್ಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನಿದ್ದೆ, ಅದನ್ನು ಪೊಲೀಸ್ನವರು ಸ್ಥಳಕ್ಕೆ ಬಂದು ಬರ್ಕೊಂಡ್ರು, ಅದಕ್ಕೆ ಸಿಗ್ನೇಚರ್ ಮಾಡಿದ್ದೀನಿ. ಇಲ್ಲಿ ಏನು ಸ್ಥಳ ಮರ್ಡರಲ್ಲಿ ಆಗಿರೋದನ್ನ ಕೋರ್ಟಿಗೆ ಬಂದು ಹೇಳಿದ್ರೆ ಅದು ಇಟ್ಸ್ ಡಿಫಿಕಲ್ಟ್ ಟು ಅಕ್ಯೂಸ್ ಸೈಡ್. ರೈಟ್. ಕಾರ್ಯಕ್ರಮದಲ್ಲಿ ಸುನಿಲ್ ಗುರ್ಲಾಪುರ ಅವರು, ರಾಘವೇಂದ್ರ ಅವರು, ಸುರೇಶ್ ಅವರು, ಸಂದೇಶ್ ಶೆಟ್ಟಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ರೈಟ್. ಸಂಸ್ಕಾರ ಮುಖ್ಯ. ಮೂಲತಃ ಒಳ್ಳೆ ಸಂಸ್ಕಾರವನ್ನು ಹೊಂದಿದರೆ 4 ಜನ ಗೌರವ ಕೊಟ್ಟು 4 ಗೌರವವನ್ನು ನಾವು ಕೂಡ ಪಡ್ಕೊಳ್ಬಹುದು. ಹಂತ ಆಗಿ ಬೆಳೆದಂಥ ವ್ಯಕ್ತಿತ್ವ ದರ್ಶನ್ ಅಂದಾಗ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂತಹ ಖ್ಯಾತಿಯನ್ನು ಪಡ್ಕೊಳ್ಬೇಕು ಅಂದರೆ ಅವಿರತ ಶ್ರಮ ಇದೆ. ಆದರೆ ಪ್ರತಿಯೊಂದು ವಿಚಾರದಲ್ಲೂ ಆ ಸಮಾಧಾನ ಚಿತ್ತ ಮನೋಭಾವ ಇಲ್ಲ ಅಂದಾಗ ನೋಡಿ ಇಂಥ ಕೃತ್ಯಗಳಾಗುತ್ತೆ. ಈ ಕ್ಷಣಕ್ಕೂ ಕೂಡ ನಾನು ಹೇಳ್ತಿರೋದೊಂದೇ, ಮೃತಪಟ್ಟಿರುವಂಥ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು. ಬಹಳ ನೋವಲ್ಲಿದ್ದಾರೆ. ಭಗವಂತ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ.
ಹೊಟ್ಟೆಲಿದೆ ಆ ಪುಟ್ಟ ಮಗು. ಆ ಮಗುವಿಗೆ ತಂದೆ ನೋಡುವಂಥ ಭಾಗ್ಯ ಕೂಡ ಇಲ್ಲ. ಅಂಥ ನೋವಿನ ನಡುವೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಮತ್ತು ತಪ್ಪು ಮಾಡಿರೋದು ನಿಜವೇ ಆದರೆ ಈ ಕಾನೂನಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.